ಸ್ಥಾನದಲ್ಲಿ ವಾಸಿಸುವಂಥ ನಮ್ಮೆಲ್ಲರ ಅತಿ ಪ್ರೀತಿಯುಳ್ಳ ತಂದೆ ಆ ದೇವರೇ, ಆಶೀರ್ವಸಲ್ಪಟ್ಟಂಥ ಮುಂಜಾನೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಕಣ್ಣಿಗೆ ಕಾಣುವಂತೆಯೂ ಕಾಣದ ರೀತಿಯಲ್ಲೂ ಬರುವಂಥ ಎಲ್ಲ ಕೇಡು ವಿಪತ್ತು ಗಂಡಾಂತರದಿಂದ ನಮ್ಮನ್ನು ತಪ್ಪಿಸಿ ಕಾಯ್ದು ಕಾಪಾಡಿ ಸುರಕ್ಷಿತವಾದ ರೀತಿಯಲ್ಲಿ ಹೊಸ ದಿವಸಕ್ಕೆ ನಮ್ಮನ್ನು ನಡೆಸಿದ್ದೀರಿ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ತಂದೆ ಆ ದೇವರೇ, ವಿಶೇಷವಾಗಿ ಸ್ವಾಮಿ, ನಿಮ್ಮ ಶ್ರಮ ದಿನಗಳನ್ನು ಕರ್ತನೆ ನಮ್ಮ ಜೀವಿತಕ್ಕೆ ಮತ್ತೊಂದು ಆವರ್ತಿ ನಾವು ಆಚರಿಸಿಕೊಳ್ಳುವ ಹಾಗೆ ಕೃಪೆಯನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ತಂದೆ ಆ ದೇವರೇ ಸ್ವಾಮಿ, ನವೀಕರಣಗೊಂಡಂಥ ಆಲಯದಲ್ಲಿ ಸ್ವಾಮಿ ನಮ್ಮ ಹೃದಯವನ್ನು ಸಹ ನವೀಕರಿಸಿಕೊಂಡು ನಮ್ಮ ಮುಂದಿನ ಜೀವಿತದಲ್ಲಿ ಕರ್ತನೆ ನಾವು ಮಾಡಬೇಕಾದಂಥ ಕೃತ್ಯಗಳನ್ನು ಕರ್ತನೆ ಉತ್ತಮವಾದ ರೀತಿಯಲ್ಲಿ ತಂದೆ ಆ ದೇವರೇ ಮಾದರಿಯ ರೂಪದಲ್ಲಿ ಸ್ವಾಮಿ ನಾವು ಮಾಡುವಂತೆ ಕೃಪೆಯನ್ನು ಕೊಟ್ಟು ನಡೆಸಬೇಕಾಗಿ ಕೇಳ್ಕೊಳ್ತೇನಪ್ಪ. ತಂದೆ ಆ ದೇವರೇ, ಇಲ್ಲಿ ತಲೆಬಾಗಿರುವಂಥ ಪ್ರತಿಯೊಬ್ಬೊಬ್ಬರನ್ನ ಹೇರಳವಾಗಿ ಆಶ್ರಯಿಸ್ರಿ. ತಂದೆ ಆ ದೇವರೇ, ಚಿಂತೆ ದುಃಖದಿಂದ ಬಂದಿರುವುದಾದರೆ ಶಾಂತಿ ಸಮಾಧಾನವನ್ನು ಹೊಂದಿಕೊಂಡು ಅವರ ಜೀವಿತದಲ್ಲಿ ಹಿಂದಿರುಗಿ ಹೋಗ್ಲಿಕ್ಕಾಗುವಂತೆ ಸಹಾಯ ಮಾಡಿರಿ. ಈ ಸ್ಥಳದಿಂದ ಹೊರಡುವಂಥ ಪ್ರತಿಯೊಂದು ಜೀವವುಳ್ಳ ವಾಕ್ಯಗಳು ಸ್ವಾಮಿ ನಮ್ಮ ಮನಸ್ಸಿನಲ್ಲಿ ಕಾರ್ಯ ಮಾಡಲಿಕ್ಕಾಗುವಂತೆ ಕೃಪೆಯನ್ನು ಕೊಟ್ಟು ನಡೆಸಬೇಕಾಗಿ ಕೇಳ್ಕೊಳ್ತೇನಪ್ಪ. ತಂದೆ ಆ ದೇವರೇ, ಈ ಒಂದು ಆಶೀರ್ವಾದವನ್ನು ಹೊಂದಲಿಕ್ಕೆ ಬರುತ್ತಿರುವಂಥ ಪ್ರತಿಯೊಬ್ಬರನ್ನ ಹೇರಳವಾಗಿ ಆಶೀರ್ವದಿಸಿರಿ. ತಪ್ಪಿಸಿಕೊಳ್ಳುತ್ತಿರುವಂಥ ಪ್ರತಿಯೊಬ್ಬರನ್ನ ಎಚ್ಚರಿಸಿ, ಖಂಡಿಸಿ, ಗದರಿಸಿರಿ ಸ್ವಾಮಿ. ಅವರು ಸಹ ಕರ್ತನೆ ಇದನ್ನು ತಪ್ಪಿಸಿಕೊಳ್ಳದಂತೆ ತಮ್ಮ ಜೀವಿತ ಕಾಲದಲ್ಲಿ ಸ್ವಾಮಿ ನೀವು ಕೊಟ್ಟಂಥ ಕೃಪಾ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಿಕ್ಕಾಗುವಂತೆ ಕೃಪೆಯನ್ನು ಕೊಟ್ಟು ನಡೆಸಬೇಕಾಗಿ ಕೇಳ್ಕೊಳ್ತೇನಪ್ಪ. ಪ್ರತಿಯೊಂದು ಸ್ವಾಮಿ ಇಲ್ಲಿಂದ ಕರ್ತನೆ ವಾಕ್ಯವನ್ನು ಬಿತ್ತುವಂಥ ಎಲ್ಲ ನಿನ್ನ ಸೇವಕರನ್ನು ಆಶ್ರಯಿಸಿ ಕಾಯ್ದು ಕಾಪಾಡ್ರಿ. ಮುಂಬರುವಂಥ ದಿವಸಗಳಲ್ಲಿ ಕರ್ತನೆ ದೂರದಿಂದ ಬರ್ತಿರುವಂಥ ಎಲ್ಲ ಸೇವಕರನ್ನು ಆಶ್ರಯಿಸಿ ಕಾಯ್ದು ಕಾಪಾಡ್ರಿ. ಅವರು ಹೊತ್ತು ತರುವಂಥ ವಾಕ್ಯ ಎಂಬ ಮನ್ನವನ್ನು ಕರ್ತನೆ ನೀವು ತಾನೇ ಅವರಿಗೆ ಅನುಗ್ರಹಿಸಿ ಕೊಟ್ಟು ನಡೆಸಬೇಕಾಗಿ ಕೇಳ್ಕೊಳ್ತೇನಪ್ಪ. ಮತ್ತೊಂದು ಆವರ್ತಿ ಸ್ವಾಮಿ ಈ ಸಮಯದಲ್ಲಿ ಕರ್ತನೆ ಇಲ್ಲಿಂದ ಬರುವಂಥ ವಾಕ್ಯವನ್ನು ಕರ್ತನೆ ನಮ್ಮ ಮನಸ್ಸಿನಲ್ಲಿ ಹೊತ್ತುಕೊಂಡು ನಾವು ಮನೆಗೆ ಹೋಗ್ಲಿಕ್ಕೆ ಆಗುವಂತೆ ಸಹಾಯ ಮಾಡಿರಿ. ಹೇಗೂ ನಮ್ಮ ಚಿತ್ತ ಅಂತಲ್ಲ ಸ್ವಾಮಿ, ನಿಮ್ಮ ಚಿತ್ತ ಅಂತ ನಡೆಸಬೇಕಾಗಿ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿದವರಾಗಿದ್ದೇವೆ ಸ್ವಾಮಿ. ಆಮೇನ್. ನಮ್ಮ ಆರಾಧನೆಯನ್ನು ಮುಂದುವರಿಸುವ ಹಾಗೆ ಪರದೆ ಮೇಲೆ ಮೂಡಿ ಬರುವಂತಹ ಸಂಗೀತವನ್ನು ಹಾಡಿಕೊಳ್ಳೋಣ. ಪರದೆ ಮೇಲೆ ಮೂಡಿ ಬರುವಂತಹ ಸಂಗೀತ ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು. ಮೊದಲಿನ 2 ಚರಣಗಳನ್ನು ಹಾಡಿಕೊಳ್ಳೋಣ. Oh
ಕರ್ತನ ಪವಿತ್ರವಾದಂಥ ನಾಮದಲ್ಲಿ ಸೇರಿ ಬಂದಿರುವಂಥ ಎಲ್ಲ ದೇವಜನರನ್ನು ಮಾತ್ರವಲ್ಲದೆ ಧ್ವನಿವರ್ಧಕದ ಮೂಲಕವಾಗಿ ವಾಕ್ಯ ಸಂದೇಶವನ್ನು ಆಲಿಸ್ತಾ ಇರುವಂಥ ಗದಗ ಬೆಟ್ಟಿಗೆ ಎಲ್ಲ ಒಂದು ಬಾಂಧವರಿಗೆ ಈ ಉದಯಕಾಲದ ಶುಭವನ್ನು ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಈ ಉದಯಕಾಲದಲ್ಲಿ ನಾವು ಧ್ಯಾನ ಮಾಡಬೇಕಾಗಿರುವಂಥ ವಾಕ್ಯ ಭಾಗವು ಅದು ಪವಿತ್ರ ಸತ್ಯವೇದದಲ್ಲಿ ಮತ್ತಾಯನ ಬರೆದಂಥ ಸುವಾರ್ತೆ ನಾವು 16ನೇ ಅಧ್ಯಾಯದ 24ನೇ ವಾಕ್ಯ ಭಾಗಕ್ಕೆ ನಮ್ಮ ಗಮನವನ್ನು ಹರಿಸೋಣ ಪ್ರಿಯರೇ. ಬಹಳ ಸುಂದರವಾದಂಥ ಒಂದು ಮಾತನ್ನು ಯೇಸುವಿನ ಶಿಷ್ಯನಾದಂಥ ಮತ್ತಾಯನು ಇಲ್ಲಿ ಬರೀತಾ ಇದ್ದಾನೆ. ಗಮನವಿಟ್ಟು ನಾವು ನೋಡಿಕೊಳ್ಳೋಣ. ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರೋದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂಬುದಾಗಿ. ಇನ್ನೊಂದು ಸಾರಿ ನಾವು ಓದಿಕೊಳ್ಳೋಣ. ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂಬುದಾಗಿ. ನಮ್ಮ ಕಣ್ಣು ಮುಚ್ಚಿಕೊಂಡು ವಾಕ್ಯವು ನಮ್ಮೊಟ್ಟಿಗೆ ಮಾತನಾಡುವ ಹಾಗೆ ಕ್ಷಣಕಾಲ ಮೌನವಾಗಿದ್ದು ಪ್ರಾರ್ಥನೆ ಮಾಡಿಕೊಂಡ ಪ್ರಿಯರೇ. ವಾಕ್ಯವು ಅದು ಸಜೀವವಾದಂಥದ್ದು,
ಕಾರ್ಯಸಾಧಕವಾದದ್ದು. ಇವತ್ತು ನಿನ್ನ ಜೀವಿತ ಕಾಲದಲ್ಲಿ, ನಿನ್ನ ಜೀವಿತದ ಪ್ರಯಾಣದಲ್ಲಿ ಅನೇಕ ಸಮಸ್ಯೆಗಳು ಎದುರಾಗುವಾಗ, ಮುಂದೇನೆಂಬ ಪ್ರಶ್ನೆ ನಿನ್ನ ಕುಟುಂಬದಲ್ಲಿ ಅದು ಅಥವಾ ನಿನ್ನ ವೈಯಕ್ತಿಕ ಜೀವಿತದಲ್ಲಿ ಅದು ಬರುವಾಗ, ಯೇಸು ಎನ್ನುವಂಥ ವ್ಯಕ್ತಿ ಅಥವಾ ಸತ್ಯವೇದ ಎನ್ನುವಂಥ ಪವಿತ್ರವಾದಂಥ ಗ್ರಂಥ ವಾಕ್ಯಗಳು ನಿನ್ನೆಲ್ಲ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತವೆ ಪ್ರಿಯರಾದ್ದರಿಂದ ನೀನೆಲ್ಲೇ ಇರು, ಏನೇ ಮಾಡ್ತಾ ಇರು, ದಯವಿಟ್ಟು ವಾಕ್ಯವು ಹೇಳಿದಾಗೆ ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ದಯಮಾಡಿ ನಿನ್ನ ಕಿವಿಯನ್ನು ಈ ಕಡೆ ಹರಿಸುವುದಾದರೆ ವಾಕ್ಯವನ್ನು ನೀನು ಆಲಿಸ್ತೀಯ ಪ್ರಿಯರೇ. ಒಂದು ವೇಳೆ ಲೋಕದ ಸಂಗತಿಗಳಿಗೆ ನೀನು ಮಗ್ನನಾಗಿ ಲೋಕದ ಸಂಗತಿಗಳಿಗೆ ನೀನು ಕಿವಿಯನ್ನು ಕೊಡುವುದಾದರೆ ಈ ಒಂದು ಸುವರ್ಣ ಅವಕಾಶವನ್ನು, ಸತ್ಯವಾದಂಥ ಸಂಗತಿಯನ್ನು, ವಿಷಯವನ್ನು ನೀನು ಕಳೆದುಕೊಳ್ತೀವಿ ಪ್ರಿಯಾನೇ. ದಯಮಾಡಿ ಮನೆಯಲ್ಲಿರ್ಬೋದು, ಒಂದು ವೇಳೆ ನೀನು ದಾರಿಯಲ್ಲಿ ನಡೆದುಕೊಂಡು ಹೋಗ್ತಾ ಇರ್ಬೋದು, ನೀನು ವಾಕ್ಯವನ್ನು ಕೇಳೋದಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊ. ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಶೂನ್ಯವಾಗಿದ್ದ ನನ್ನ ಎಲ್ಲರೂ 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದು ನಿನ್ನ ಕೃಪೆ ಎಲ್ಲರೂ ಹಾಡಿಕೊಂಡ ಪ್ರಿಯರೇ. ಕೃಪೆ ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆ. ಹೌದು ಸ್ವಾಮಿ, ಗಣನೆಗೆ ಬಾರದಂತ ನನ್ನ ಗಣನೆಯ ಬಾರದು ನಿನ್ನ ಕೃಪೆ ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಹೌದು ಪ್ರಿಯನೇ, ಒಂದು ವೇಳೆ ಯೇಸು ಎನ್ನುವಂಥ ವ್ಯಕ್ತಿಯ ಕೃಪೆ ನಿನ್ನ ಜೀವಿತ ಕಾಲದಲ್ಲಿ ಇರದೆ ಹೋಗಿದ್ದರೆ ಈ ನೂತನವಾದಂಥ ದಿನವನ್ನು ನೀನು ಕಾಣ್ತಾ ಇರಲಿಲ್ಲ, ನಾನು ಸಹ ಕಾಣ್ತಾ ಇರಲಿಲ್ಲ. ಹೊಸ ಜೀವಿತ, ಹೊಸ ಬದುಕನ್ನು ನಾವು ನೋಡ್ತಾ ಇರಲಿಲ್ಲ ಪ್ರಿಯರೇ. ಆದ್ದರಿಂದ ಕರ್ತನೆ, ಈ ಸಮಯಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ನೀನು ತಾನೇ ನಮ್ಮೊಟ್ಟಿಗೆ ನೀನು ಮಾತನಾಡಬೇಕೆಂಬುದಾಗಿ ನಾವು ಕೇಳ್ಕೊತಾ ಇದ್ದೇವೆ ಸ್ವಾಮಿ. ನಾವು ಹೇಳುವಂಥವರು ಮಾತ್ರವಾಗಿರದೆ ಅದರಂತೆ ನಡೆಯುವುದಕ್ಕೆ ನಿನ್ನ ಕೃಪಾಶೀರ್ವಾದವನ್ನು ಪರಲೋಕದಿಂದ ಅನುಗ್ರಹಿಸಿಕೊಡು ಎಂಬುದಾಗಿ ನಾವು ಕೇಳ್ಕೊತಾ ಇದ್ದೇವೆ ಸ್ವಾಮಿ. ಕರ್ತನೆ, ಈ ಸಮಯದಲ್ಲಿ ಮಟ್ಟಿಗೆ ನೀನು ಮಾತನಾಡು ಸ್ವಾಮಿ. ವಾಕ್ಯಗಳು ನಮಗೆ ಯಾವ ಒಂದು ಆತ್ಮೀಕವಾದಂಥ ಪಾಠವನ್ನು ಮಾರ್ಗ ತಪ್ಪಿ ಹೋಗುವಾಗ, ಮಾರ್ಗ ಬಿಟ್ಟು ಹೋಗುವಾಗ ಸ್ವಾಮಿ, ಯಾವ ಸಂದೇಶವನ್ನು, ಸತ್ಯವಾದಂಥ ಸಂದೇಶವನ್ನು ಅವು ತಿಳಿಯಪಡಿಸ್ತೇವೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ನಿನ್ನ ಪರಲೋಕದ ಜ್ಞಾನವನ್ನು ಕೊಡು ಸ್ವಾಮಿ. ಘನವನ್ನು, ಮಾನವನ್ನು, ಮಹಿಮೆಯನ್ನು ನಿನಗೆ ಮಾತ್ರ ಸಲ್ಲಿಸ್ತೇವೆ ಸ್ವಾಮಿ. ಆಮೀನ್. ಕರ್ತನಲ್ಲಿ ಪ್ರೀತಿವಂತ ದೇವ ಜನರೇ, ಅಲ್ಪನೂ ಅಯೋಗ್ಯನೂ ಯಾವುದೇ ಗಣನೆಗೆ ಬಾರದಂಥ ನನ್ನನ್ನು ಈ ಸಮಯದಲ್ಲಿ ಕರ್ತನ ವಾಕ್ಯವನ್ನು ಹಂಚಿಕೊಳ್ಳೋದಕ್ಕೆ ಕೃಪೆ ಮಾಡಿದಂಥ ತಂದೆಯಾಗಿರುವಂಥ ದೇವರಿಗೆ ಮೊಟ್ಟ ಮೊದಲನೇದಾಗಿ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೆಯೇ ಸಭಾಪಾಲಕರಿಗೆ, ಸಭಾಪನ ಸಮಿತಿ ಎಲ್ಲ ಸದಸ್ಯರಿಗೆ
ತುಂಬು ಹೃದಯದ ವಂದನೆಗಳು ಪ್ರಿಯರ್. ಈ ವಾಕ್ಯ ಭಾಗದ ಮೇಲೆ ಅಂದರೆ ಓದಿಕೊಂಡಂಥ ವಾಕ್ಯ ಭಾಗದ ಮೇಲೆ ನಾವು ಧ್ಯಾನ ಮಾಡಬೇಕಾಗಿರುವಂಥ ಮುಖ್ಯವಾದಂಥ ವಿಷಯ ಕ್ರೂಜಿತನಾದ ಯೇಸುವಿನ ಕರೆಗೆ ನೀನು ಹೋಗಲು ಎಂಬುದಾಗಿ. ಕ್ರೂಜಿತನಾದ ಯೇಸುವಿನ ಕರೆಯನ್ನು ನೀನು ಆಲಿಸು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಜನನ, ಜೀವನ, ಆತನ ಸೇವೆ, ಆತನು ಅನುಭವಿಸಿದ ಶ್ರಮೆ, ಮರಣ, ಪುನರುತ್ಥಾನ ಅದು ಆಕಸ್ಮಿಕವಾಗಿ ಆದದ್ದಲ್ಲ ಪ್ರಿಯರೇ. ಮಾತ್ರವಲ್ಲದೆ ಕಾಲ್ಪನಿಕವಾಗಿ ನಡೆದಂಥ ಘಟನೆ ಅಲ್ಲ. ನೋಡಿಕೊಳ್ಳೋದು ಪ್ರಿಯರೇ, ಸುಮಾರು 7,012 ವರ್ಷಗಳ ಹಿಂದೆ ಪ್ರವಾದಿಯಾಗಿರುವಂಥ ಯೆಶಾಯನ ಮೂಲಕವಾಗಿ ವಾಕ್ಯದಲ್ಲಿ ಅದು ಪ್ರವಾದಿಸಲ್ಪಟ್ಟಂಥ ಕೆಲಸವಾಗಿತ್ತು ಪ್ರಿಯರೇ. ಯೇಸ್ವಾಮಿ ಆತನು ಯಾಕೆ ಈ ಲೋಕಕ್ಕೆ ಬಂದನು, ಆತನು ಜನಿಸಿ ಬಂದನು, ಆತನು ಹೇಗೆ ಶ್ರಮೆಯನ್ನು ಅನುಭವಿಸ್ತಾನೆ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಪ್ರವಾದಿಯಾಗಿರುವಂಥ ಯೆಶಾಯನು ತನ್ನ ಅಧ್ಯಾಯಗಳಲ್ಲಿ ಆತನು ಉಲ್ಲೇಖಿಸಿರುವುದನ್ನು ನಾವು ನೋಡಿಕೊಳ್ತಾ ಇದ್ದೇವೆ ಪ್ರಿಯರೇ. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವ ಜನರೇ, ಸುಮಾರು 2,000 ವರ್ಷಗಳ ಹಿಂದೆ ನಮ್ಮ ರಕ್ಷಕನಾದಂಥ ಯೇಸು ಸ್ವಾಮಿಯವರು ತಮ್ಮ ಮಹಾಪದವಿಯನ್ನು ಆತನು ಬಿಟ್ಟು ತಂದೆಯ ಚಿತ್ತವನ್ನು ಆತನು ಕಾರ್ಯರೂಪಕ್ಕೆ ತರುವುದಕ್ಕಾಗಿ, ಆ ಶಿಲುಬೆಯ ಮರಣವನ್ನು ಆತನು ಹೊಂದಿಕೊಳ್ಳುವುದಕ್ಕಾಗಿ ತನ್ನ ಅಮೂಲ್ಯವಾದಂಥ ಮಹಾಪದವಿಯನ್ನು ಆತನು ಬಿಡಲೆಂಬುದಾಗಿ ಎನಿಸದೆ ದಾಸನ ರೂಪವನ್ನು ಧರಿಸಿಕೊಂಡು ತಾಳಿಕೊಂಡು ಆತನು ಈ ಲೋಕಕ್ಕೆ ಬಂದನು ಪ್ರಿಯರೇ. ಆತನು ಯಾಕೆ ಬಂದನು ಎಂಬುದಾಗಿ ನಮಗೆ ಗೊತ್ತಿದೆ. ಅನೇಕ ವರ್ಷಗಳಿಂದ ನಾವು ಕೇಳ್ತಾ ಇದ್ದೇವೆ, ಧ್ವನಿವರ್ಧಕದ ಮೂಲಕ ನಾವು ಕೇಳ್ತಾ ಇದ್ದೇವೆ, ಸೇವಕರ ಮೂಲಕ ನಾವು ಕೇಳ್ತಾ ಇದ್ದೇವೆ. ಅನೇಕ ಬೇರೆ ಬೇರೆ ಸ್ಥಳಗಳಿಂದ ಬಂದು ಇಂದು ಸುಮಾರು 46 ದಿನಗಳ ಕಾಲ ಬೆಳಿಗ್ಗೆ ಮತ್ತು ಸಾಯಂಕಾಲ ಯೇಸುವಿನ ಶ್ರಮೆ ಮರಣಗಳ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಆದರೆ ನಮ್ಮ ಜೀವಿತದಲ್ಲಿ ಯಾವ ಸಂಗತಿಗಳನ್ನು ನಾವು ಬದಲಾಯಿಸಿಕೊಂಡಿದ್ದೇವೆ ಎಂಬುದಾಗಿ ಈ ಉದಯ ಕಾಲದನ್ನು ನಾನು ಹಿಡ್ಕೊಂಡು ಹೇಳ್ತೇನೆ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ಪ್ರಿಯರೇ. ಕರ್ತನಲ್ಲಿ ಪ್ರಿಯರೇ, ಇವತ್ತು ನೋಡಿಕೊಳ್ಳುವಾಗ ಹಳೆ ಒಡಂಬಡಿಕೆ ಕಾಲಕ್ಕೆ ನಾವು ಬರುವಾಗ ಅಲ್ಲಿ ದೇವರು ತನ್ನ ಕಾರ್ಯವನ್ನು ಮುಂದುವರಿಸುವುದಕ್ಕಾಗಿ ಜನರು ಅವರು ಪಾಪ ಮಾಡುವ, ದೇವರ ವಿರುದ್ಧವಾಗಿ ಅವರು ಪಾಪ ಮಾಡುವಾಗ, ಇಲ್ಲ ಸಲ್ಲದ ಕಾರ್ಯಗಳಿಗೆ ಅವರು ತೊಡಗುವಾಗ ಅವರ ಪಾಪದ ಕೃತ್ಯವನ್ನು ಎಚ್ಚರಿಸುವುದಕ್ಕಾಗಿ ಅನೇಕ ಪ್ರವಾದಿಗಳನ್ನು ಆತನು ಕಳಿಸ್ತಾ ಇದ್ದಾನೆ, ಎಬ್ಬಿಸ್ತಾ ಇದ್ದಾನೆ. ಪ್ರಿಯ ನೋವನ ವಿಷಯವನ್ನು ನೋಡಿಕೊಳ್ಳುವಾಗ ಪ್ರತಿದಿನ ಆತನು ಅಲ್ಲಿ ನೋಡ್ಕೊಳ್ತಾ ಇದ್ದೇವೆ, ಜನರ ಬಳಿಗೆ ಹೋಗಿ ಆತನು ದೇವರ ಎಚ್ಚರಿಕೆ ಸಂದೇಶವನ್ನು ತಿಳಿಸ್ತಾ ಇದ್ದಾನೆ. ಮತ್ತೆ ಆತನು ತಿರುಗಿ ಬರ್ತಾ ಇದ್ದಾನೆ, ದೇವರು ಹೇಳಿದಾಗಿ ನಾವೇನು ಕರ್ತಾ ಇದ್ದಾನೆ. ಆದರೆ ಜನರು ಆ ಒಂದು ಸತ್ಯವಾದಂಥ ಸಂಗತಿಯನ್ನು ಆ ಕಾಲದ ಜನರು ಅರ್ಥ ಮಾಡಿಕೊಳ್ತಾ ಇಲ್ಲ, ಗ್ರಹಿಸಿಕೊಳ್ತಾ ಇಲ್ಲ, ಹಾಸ್ಯ ಮಾಡ್ತಾ ಇದ್ದಾರೆ, ಪರಿಹಾಸ ಮಾಡ್ತಾ ಇದ್ದಾರೆ, ನೀನು ಹುಚ್ಚ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಮ್ಗೆ ಗೊತ್ತಿದೆ ಪ್ರಿಯರೇ, ಜಲಪ್ರಳಯದಿಂದ ನಾಶವಾಗಿ ಹೋಗ್ತಾ ಇದ್ದಾರೆ. ದೇವರ ಕರೆಯನ್ನು ಅಥವಾ ದೇವರ ಸುವಾರ್ತೆಯನ್ನು, ಸ್ವರವನ್ನು ಅವರಿಗೆ ತಿಳಿಸುವಾಗ ಆ ಕರೆಯನ್ನು, ಸ್ವರವನ್ನು ಜನರು ಅಲಕ್ಷ್ಯ ಮಾಡ್ತಾರೆ. ಮುಂದೆ ನೋಡಿಕೊಳ್ಳುವಾಗ ಮೋಶೆ, ದೇವರು ಅಲ್ಲಿ ನೋಡ್ಕೊಳ್ತಾ ಇದ್ದೇವೆ, ಇಸ್ರಾಯೇಲ್ ಜನರು ಪ್ರತಿದಿನ ದೇವರಿಗೆ ಅವರು ಮೊರೆ ಇಡ್ತಾ ಇದ್ದಾರೆ, ದೇವರೇ ಈ ಒಂದು ಐಗುಪ್ತದ ದಾಸತ್ವದಿಂದ ನಮ್ಮನ್ನು ಬಿಡಿಸು. ಮೋಶೆಗೆ ಹೋಗ್ತಾ ಇದ್ದಾನೆ, ಆ ಪೊದೆಯಲ್ಲಿ ಮಾತನಾಡ್ತಾ ಇದ್ದಾನೆ, ಮೋಶೆ ಎಂಬುದಾಗಿ ಕರಿತಾ ಇದ್ದಾನೆ. ಪ್ರಾರಂಭದಲ್ಲಿ ಮೋಶೆ ನವಗಾನ ಹೇಳ್ತಾ ಇದ್ದಾನೆ, ಜಾರಿಕೊಳ್ಳುವಂಥ ಪ್ರಯತ್ನ. ಆದರೆ ದೇವರು ಆತನನ್ನು ಬಲಪಡಿಸ್ತಾರೆ. ಅನೇಕ ಸಾರಿ ನಮ್ಮ ಜೀವಿತ ಕಾಲದಲ್ಲಿ ನಮಗೆ ಕರೆಗಳು ಬರುವಾಗ ನಾವು ನೆವಗಳನ್ನು ಹೇಳ್ತೇವೆ ಪ್ರಿಯರೇ, ನನಗೆ ಹಾಡೋದಕ್ಕೆ ಬರುವುದಿಲ್ಲ, ಬಾರಿಸೋದಕ್ಕೆ ಬರುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ದೇವರ ಮಹಿಮೆಗೋಸ್ಕರವಾಗಿ ನಾನು ಒಂದು ಚಿಕ್ಕದಾದಂಥ ಸಾಕ್ಷಿ ನಾನು ಹೇಳ್ತೇನೆ, ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ. ಸುಮಾರು 15 ವರ್ಷಗಳ ಹಿಂದೆ ದಿವಂಗತ FM ಕಂಬಳಿಯವರು ನಮ್ಮ ವೈಫ್ ಮುಂದೆ ಹೇಳಿ ಕಳಿಸಿದರು. ಪ್ರಿಯರ್, ಯಾಕೆ ಹೇಳ್ತದೆ ನಿಮ್ಮ ದಯಗಳ ಕರೆ ಅದು ಯಾವ ರೀತಿಯಾಗಿ ಬರ್ತದೆ ಎಂಬುದಾಗಿ, ನಿಮ್ಮ ಮನೆಯವ್ರು ಕರ್ಕೊಂಬರ್ರಿ ಸಂಡೇ ಸ್ಕೂಲಿಗೆ ಸೇವೆ ಮಾಡೋದಕ್ಕಂತಂದು ಹೇಳಿ. ನಮ್ಗೆ ಬರಂಗಿಲ್ಲ, ಬಂದು ಮನೆಗೆ ಹೇಳಿದ್ರು, ನಮ್ಗೆ ಬರಂಗಿಲ್ಲ ಬಿಡ್ರಿ, ನಮ್ಗೆ ವಾಕ್ಯ ಗೊತ್ತಿಲ್ಲ. ನಾವು ಆಗ ITI ಮುಗಿಸಿದ್ದೆ, ನಮಗೆ ಪಾನ ಪಕ್ಕ ಅಷ್ಟೇ ಗೊತ್ತು, ವಾಕ್ಯ ಗೊತ್ತಿಲ್ಲ ಎಂಬುದಾಗಿ ನಾನು ಹೇಳಿದೆ. ಆದರೂ ಸಹ ನಾನು ಬಿಡಲಿಲ್ಲ, ಕರ್ಕೊಂಡು ಹೋದರು. ಕರ್ತನಲ್ಲಿ ದೇವರ ಮಹಿಮೆಗೋಸ್ಕರ ಹೇಳ್ತಾ ಇದ್ದೇನೆ, 18 ವರ್ಷಗಳ ಕಾಲ ಆ ಸೇವೆಯಲ್ಲಿ ನಿರತನಾಗಿದ್ದೇನೆ. ಸುಮಾರು ನಾಟಕಗಳನ್ನು ಮಕ್ಕಳಿಗೆ ಮಾಡಿಸ್ತಾ ಇದ್ದೇನೆ. ಯಾಕೆ ಎಂಬುದು ಹೇಳ್ಕೋವಾಗ, ದೇವರ ಕರೆ ನಮ್ಮ ಜೀವಿತದಲ್ಲಿ ಬರುವಾಗ ನಾವು ತಿರಸ್ಕಾರ ಮಾಡಬಾರ್ದು. ಅದು ಯಾವುದೇ ಸೇವೆ ಆಗಿರಲಿ, ಎಲ್ಲ ಸೇವೆಗಳಿಗಿಂತ ಶ್ರೇಷ್ಠವಾದಂಥ ಯೇಸುವಿನ ಕರೆ, ದೇವರ ಕರೆ, ಅದು ಮಕ್ಕಳ ಮಧ್ಯದಲ್ಲಿ ಮಾಡುವಂಥ ಕರೆ, ಸೇವೆ ಪ್ರಿಯರೇ. ಭಾಳ ಜನ ಬರುವುದಿಲ್ಲ, ಹಿಂದೆ ಬಂದು ಮಾಡ್ತಾರೆ ಸೇವೆ ಮಾಡೋಕ್ಕೆ.
ಅದರ ಮೂಲಕವಾಗಿ ನಾನು ನನ್ನ ಕುಟುಂಬ ಆಶೀರ್ವಾದ ಹೊಂದಿಕೊಂಡು ಮುಂದೆ ನುಡಿಕೊಳ್ಳುವಾಗ ಅಲ್ಲಿ ಯೆಶಾಯನನ್ನ ಆತನು ಕರೀತಾ ಇದ್ದಾನೆ ಪ್ರಿಯರೇ. ಅಬ್ರಾಮನನ್ನು ಕರಿತಾ ಇದ್ದಾನೆ. ಅಬ್ರಾಮನು ಕರೆದಾತನ ಮಾತನ್ನ ಆತನು ಗಣನೆಗೆ ತೆಗೆದುಕೊಂಡು ಆತನು ತನ್ನ ಸ್ವದೇಶವನ್ನ, ಬಂಧು ಬಿಳಗವನ್ನ, ಆಸ್ತಿಯನ್ನ ಆತನು ಬಿಟ್ಟು ದೇವರ ಕರೆಯೋದು ಮಾನ್ಯವಾದನ್ನು ಎಣಿಸಿ ಆತನು ನಿಮ್ಮ ದೇವರ ಕರೆಗೆ ಆತನು ವಿಜಯನಾಗಿ ಬರ್ತಾ ಇದ್ದಾನೆ ಪ್ರಿಯ. ಆತನು ಬಹಳ ಶ್ರೀಮಂತನಾಗಿದ್ದ. ಆತನಿಗೆ ಏನು ಕಡಿಮೆ ಇರಲಿಲ್ಲ. ಒಂಟೆಗಳಿದ್ದವು, ಆಸ್ತಿ ಇತ್ತು, ಹಣವಿತ್ತು, ಆಳುಗಳಿದ್ರು. ಒಂದೇ ಕ್ಷಣದಲ್ಲಿ ದೇವರ ಕರೆ ಅವನ ಕಿವಿ ಮೇಲೆ ಬೀಳುವಾಗ ಆತನು ಎಲ್ಲವನ್ನ ಬಿಟ್ಟು ದೇವರು ತೋರಿಸುವಂತ ದೇಶಕ್ಕೆ ಆತನು ಹೊರಟು ಹೋದನು ಎಂಬುದಾಗಿ ವಾಕ್ಯ ಭಾಗದಲ್ಲಿ ನಾವು ಓದಿಕೊಳ್ತೇವೆ. ಮುಂದೆ ನೋಡಿಕೊಳ್ಳುವಾಗ ಯೆಹೋಶುವನನ್ನು ಕರೀತಾ ಇದ್ದಾನೆ. ಮೋಶೆಯ ಮರಣ ನಂತರ ಇಸ್ರಾಯೇಲರನ್ನ ನಾಯಕನಾಗಿ ನಡೆಸುವುದಕ್ಕಾಗಿ ಯೆಹೋಶುವನು ಆತನು ಬಲಿಯನ್ನು ಹೇಳ್ತಾ ಇದ್ದಾನೆ. ನನಗೆ ಮಾತು ಬರುವುದಿಲ್ಲ, ನಾನು ಬಲಿಯನ್ನು ಚಿಕ್ಕವನೆಂಬುದಾಗಿ ನೆವಗಂಡು ಹೇಳುವಾಗ ದೇವರು ಅವನಿಗೆ ಹೇಳ್ತಾ ಇದ್ದಾನೆ, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ. ಇವತ್ತು ಉದಯ ಕಾಲದಲ್ಲಿ ಸ್ವಾಮಿ ನಮಗೆ ಹೇಳ್ತಾರೆ, ಕ್ರೂಜಿತನಾದಂಥ ಯೇಸುವಿನ ಕರೆ ನಿನ್ನ ಮೇಲೆ ಬೀಳುವಾಗ ನಿನ್ನನ್ನು ಬಲಪಡಿಸುವುದಕ್ಕಾಗಿ ಆ ಯೇಸು ಸ್ವಾಮಿ ಹೇಳ್ತಾ ಇದ್ದೇನೆ, ಬಲಪಡಿಸುವ ಆತನ ಇದ್ದುಕೊಂಡು ನಾನು ನಿನ್ನನ್ನು ಬಲಪಡಿಸ್ತೇನೆ ಎಂಬುದಾಗಿ. ದೇವರ ಮಹಿಮೆಗೋಸ್ಕರವಾಗಿ ಬಲ ಹೊಂದಿ ಪ್ರಿಯರೇ, ಎದ್ದು ಹೇಳ್ರಿ. ಸುಮಾರು 10 ವರ್ಷಗಳಿಂದ 12 ವರ್ಷಗಳಿಂದ ಉದಯ ಕಾಲದ ಸೇವೆಯನ್ನು ಮಾಡ್ತಾ ಇದ್ದೇವೆ. ಆಶೀರ್ವಾದ ಹೊಂದಿಕೊಂಡಿದ್ದೇವೆ. ದೇವರಿಗೆ ಸ್ತೋತ್ರ. ಕೈಗಳು ಬರುವಾಗ ತಪ್ಪಿಸಿಕೊಳ್ಳುವಂಥ ಮಾರ್ಗಗಳನ್ನು ಹುಡುಕಬೇಡಿ ಪ್ರಿಯರೇ. ಇವತ್ತು ಯಾವುದೇ ಕರೆ ಆಗಿ ಸೇವೆ ಆಗಿರ್ಬೋದು, ಕರ್ತನ ಮಹಿಮೆಗೋಸ್ಕರವಾಗಿ ನಾವು ಮುಂದೆ ನೋಡಿಕೊಳ್ಳುವಾಗ ನಾವು ಸಮುವೇಲನ, ಬಾಲಕನಂತ ಸಮುವೇಲನ ಕರಿತಾ ಇದ್ದಾನೆ. ಸಮುವೇಲನ ಎಂಬುದು ಹೇಳುವಾಗ ಬಾಲಕನಂತ ಸಮುವೇಲನಿಗೆ ಪ್ರಾರಂಭದಲ್ಲಿ ಗೊತ್ತಾಗ್ತಾ ಇಲ್ಲ ಯಾರು ಮಾತನಾಡ್ತಾ ಇದ್ದಾರೆ ಎಂಬುದಾಗಿ. ಆತನು ಪ್ರವಾದಿ ಬಳಿಯಲ್ಲಿ ಹೋಗ್ತಾ ಇದ್ದಾನೆ. ಇಲ್ಲಪ್ಪ ನಾನು ಕರಲಿಲ್ಲ, ಅವನಿಗೆ ಏನು ಗೊತ್ತಾಗ್ತಾ ಇಲ್ಲ. ಮುಂದೆ ನೋಡಿಕೊಳ್ಳುವಾಗ ದೇವರು ಬಾಲಕನಾದಂಥ ಸಮುವೇಲನೊಟ್ಟಿಗೆ ಆತನು ಮಾತನಾಡ್ತಾ ಇದ್ದಾನೆ ಪ್ರಿಯರೇ. ಆ ಬಾಲಕನಂಥ ಸಮುವೇಲನ ಕರೆದ ಹಾಗೆ ನಮ್ಮ ಮಕ್ಕಳನ್ನ ಆತನು ಕರೀತಾ ಇರ್ಬೋದು. ಅನೇಕ ಮಕ್ಕಳು ಅವರು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ದೇವರ ಸ್ವರವನ್ನ ಅವರು ಕೇಳಿಸ್ಕೊಳ್ಳೋದಕ್ಕೆ ಮನಸ್ಸಿಲ್ಲ. ಲೋಕದ ಸ್ವರವನ್ನು ಕೇಳಿ ಅನೇಕರು ನಾಶವಾಗಿ ಹೋಗ್ತಾ ಇದ್ದಾರೆ. ಕರ್ತನಲ್ಲಿ ಪ್ರಿಯರೇ, ಯೋನನನ್ನು ಕರೆದ ನಿನವೆ ಪಟ್ಟಣದ ಜನರ ಪಾಪದ ಕೃತ್ಯವನ್ನು ಎಚ್ಚರಿಸುವುದಕ್ಕಾಗಿ ಮುಂದೆ ನೋಡಿಕೊಳ್ಳುವಾಗ ಕೊನೆಯಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಕರೀತಾ ಇದ್ದಾನೆ. ಅಲ್ಲಿ ನೋಡಿಕೊಳ್ಳುವಾಗ ಶಿಷ್ಯರು ಅವರು ಬಲೆಗಳನ್ನ ಸರಿ ಮಾಡುವಂಥ ಸಮಯದಲ್ಲಿ ಅಲ್ಲಿ ಯೇಸು ಅವ್ರ ಬಳಿಗೆ ಹೋಗ್ತಾ ಇದ್ದಾನೆ. ನಾನು ನಿಮ್ಮನ್ನ ಮನುಷ್ಯರನ್ನ ಹಿಡಿಯುವಂಥ ಬೆಸ್ತರನ್ನಾಗಿ ಮಾಡುತ್ತೇನೆ ಎಂಬುದಾಗಿ ಹೇಳುವಾಗ ಅಲ್ಲಿ ಪ್ರಿಯರೇ ಅವರು ನೆವಗಳನ್ನು ಹೇಳಲಿಲ್ಲ. ಎಲ್ಲವನ್ನ ಬಿಟ್ಟು ದೇವರ ಕರೆಗೆ ಅವರು ಬಂದವರು ಎಂಬುದಾಗಿ ನೋಡಿಕೊಳ್ಳುವಾಗ ಕೊನೆಯಲ್ಲಿ ಪೇತ್ರ ಯೇಸು ಸ್ವಾಮಿಗೆ ಪ್ರಶ್ನೆ ಕೇಳ್ತಾ ಇದ್ದಾನೆ, ಸ್ವಾಮಿ ಎಲ್ಲವನ್ನ ನಾನು ನಿಮಗೋಸ್ಕರವಾಗಿ ಬಿಟ್ಟು ಬಂದಿದ್ದೇವೆ, ನನಗೇನು ಸಿಗ್ತೈತೆ ನಮಗೆ? ಪ್ರಿಯರ ವಾಕ್ಯವನ್ನು ನೋಡಿಕೊಳ್ಳುವಾಗ ಮತ್ತಾಯನ ಬರೆದಂಥ ಸುವಾರ್ತೆ 19ನೇ ಅಧ್ಯಾಯಕ್ಕೆ ನಮ್ಮ ಗಮನ ಹರಿಸುವಾಗ ಪೇತ್ರನಿಗೆ ಯೇಸು ಹೇಳ್ತಾ ಇದ್ದಾನೆ, ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ ಮತ್ತು ನನ್ನ ಹೆಸರಿನ ನಿಮಿತ್ತ ಮನೆಗಳನ್ನಾಗಲಿ, ಅಣ್ಣನಾಗಲಿ, ಅಕ್ಕ ತಂಗಿಯನ್ನಾಗಲಿ, ತಂದೆಯನ್ನಾಗಲಿ, ತಾಯಿನಾಗಲಿ, ಮಕ್ಕಳನ್ನಾಗಲಿ, ಭೂಮಿಯನ್ನಾಗಲಿ ಬಿಟ್ಟು ಬಿಟ್ಟರು ಅವರೆಲ್ಲರಿಗೆ ಅನೇಕ ಪಾಲು ಹೆಚ್ಚಾಗಿ ಸಿಕ್ಕುವುದು ಎಂಬುದಾಗಿ. ಪ್ರಿಯರು, ಇವತ್ತು ನಮ್ಮ ಸೇವೆ ಕರೆ ಬರುವಾಗ ನಮಗೆ ಸೇವೆಯಲ್ಲಿ ಅನೇಕ ಸಮಸ್ಯೆಗಳು ಬರುವಾಗ ನಮಗೆ ಕುಗ್ಗಿ ಹೋಗ್ತವೆ. ಮುಂದೆ ನಮಗೇನು ಸಿಗ್ತೈತಿ ಪ್ರಿಯರೇ? ಆ ಪರಲೋಕದಲ್ಲಿ ನೋಡಿಕೊಳ್ಳುವಾಗ ನಿತ್ಯ ಜೀವ ಜಯಮಾಲೆ ನಮಗೆ ಸಿಗ್ತದೆ. ಈ ಭೂಲೋಕದಲ್ಲಿ ನಮಗೆ ಆಶೀರ್ವಾದ ಪ್ರಿಯರೇ. ಕರ್ತನಲ್ಲಿ ಪ್ರಿಯರೇ, ಮುಂದೆ ನೋಡಿಕೊಳ್ಳುವಾಗ ತಂದೆ ತನ್ನ ಮಗನನ್ನು ಕಳಿಸ್ಕೊಡ್ತಾ ಇದ್ದಾನೆ. ಅನ್ನತೆ ಮಾರ್ಗವೂ ಇಲ್ಲ, ಯಾರು ಹೋಗ್ತಾರೆ ಎಂಬುದಾಗಿ ಪ್ರಶ್ನೆ ಉಂಟಾಗ್ತಾ ಇದೆ. ಪರಲೋಕದಲ್ಲಿ ದೇವದೂತರು ಹೇಳ್ತಾ ಇದ್ದಾರೆ, ದೇವದೂತರು ತಂದೆಗೆ ದೇವ್ರಿಗೆ ಹೇಳ್ತಾ ಇದ್ದಾರೆ, ನಾನು ಹೋಗ್ತೇವೆ, ಇದು ಸಾಧ್ಯವಿಲ್ಲ. ಕರ್ತನಲ್ಲಿ ಪ್ರಿಯರೇ, ತಂದೆಯ ಚಿತ್ತವನ್ನ ನೆರವೇರಿಸುವುದಕ್ಕಾಗಿ ಕಾರ್ಯರೂಪಕ್ಕೆ ತರುವುದಕ್ಕಾಗಿ ಅಲ್ಲಿ ನೋಡಿಕೊಳ್ಳುವಾಗ ಯೇಸು ತಾನು ಈ ಲೋಕಕ್ಕೆ ಬಂದನು. ಯಾಕೆ ನೋಡಿಕೊಳ್ಳುವಾಗ ಒಂದು ಆತ್ಮವಾದರೂ ನಾಶವಾಗಿ ಹೋಗದೆ ಎಲ್ಲರೂ ಸತ್ಯವಾದಂಥ ನಿತ್ಯವಾದಂಥ ಆ ಬಿಡಾರದಲ್ಲಿ ಸೇರುವುದಕ್ಕಾಗಿ ಆತನು ಬಂದನು. ಪ್ರಿಯರಿಗೆ ಗೊತ್ತಿದೆ, ಸ್ವಾಮಿಗೆ ಭೂಲೋಕಕ್ಕೆ ನನಗೆ ಹೋದರೆ ಭಾಳ ಹಿಂಸೆಯನ್ನು ಕೊಡ್ತಾರೆ, ನನ್ನ ಹೊಡಿತಾರೆ, ನನಗೆ ಹಿಂಸೆ ಕೊಡ್ತಾರೆ, ಎಲ್ಲವೂ ಗೊತ್ತಿದೆ. ಆದರೂ ಸಹ ಎಲ್ಲವನ್ನು ತಿಳಿದಂಥ ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಆತನು ಬರ್ತಾ ಇದ್ದಾನೆ. ಪ್ರಿಯರೇ, ಕರ್ತನಲ್ಲಿ ಪ್ರಿಯರೇ, ಇವತ್ತು ನೀನು ಈ ಸ್ವರವನ್ನು ನೀನು ಕೇಳ್ತಾ ಇದ್ದಾರೆ, ನಿನ್ನ ಕಿವಿಯನ್ನು ನೀನು ಕೊಡು. ನಿನಗೆ ಎಲ್ಲ ಸಂಗತಿಗಳನ್ನು ಕೊಡುವುದಕ್ಕಾಗಿ
ಪಾಪದ ಪಾಲಿಗೆ ಸಾಯಬೇಕಾಗಿರುವಂಥ ನನ್ನನ್ನು, ನಮ್ಮೆಲ್ಲರ ಆತ್ಮವನ್ನು ಆತನು ರಕ್ಷಣೆ ಮಾಡುವುದಕ್ಕಾಗಿ, ನಿತ್ಯ ಜೀವಕ್ಕೆ ನಡೆಸುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದನು ಪ್ರಿಯರೇ. ಬೇರೆ ಉದ್ದೇಶಕ್ಕೆ ಆತನು ಬರಲಿಲ್ಲ. ನಾನು ಪದೇ ಪದೇ ಹೇಳ್ತೇನೆ, ಯಾವುದೇ ಒಂದು ನೇಮ ಅಥವಾ ಮಾಡೋದಕ್ಕೆ ಬರಲಿಲ್ಲ, ಯಾವುದೇ ಒಂದು ಸಭೆಯನ್ನು ಸ್ಥಾಪನೆ ಮಾಡೋದಕ್ಕೆ ಬರಲಿಲ್ಲ, ಯಾವುದೇ ಒಂದು ರಾಜ್ಯವನ್ನು ಸ್ಥಾಪಿಸೋದಕ್ಕೆ ಆತನು ಬರಲಿಲ್ಲ. ಬಂದಂಥ ಉದ್ದೇಶ ತಂದೆಯ ಚಿತ್ತವನ್ನು ನೆರವೇರಿಸೋದಕ್ಕಾಗಿ. ಒಂದು ಆತ್ಮವು ನಾಶವಾಗಿ ಹೋಗಬಾರ್ದು, ಅದು ತಂದೆಯ ಉದ್ದೇಶವಾಗಿತ್ತು. ಆ ಕಾರ್ಯವನ್ನು ಆತನು ಶಿಲುಬೆ ಮೇಲೆ ಆ ಸೈತಾನನ ತಲೆಯನ್ನು ಜಜ್ಜುವುದರ ಮೂಲಕವಾಗಿ ಆತನು ಕಾರ್ಯರೂಪಕ್ಕೆ ತಂದನು ಪ್ರಿಯರೇ. ಆತನು ಸೋತು ಹೋಗಲಿಲ್ಲ, ಬಿದ್ದು ಹೋಗಲಿಲ್ಲ, ಓಡಿ ಹೋಗಲಿಲ್ಲ, ಹೆದರಲಿಲ್ಲ. ಇವತ್ತು ನಾವೇನು ಮಾಡ್ಬಿಡ್ತೇವೆ, ಸೇವೆ ಮಾಡುವಾಗ ಅನೇಕ ಸಾರಿ ಯಾರಾದ್ರೂ ಏನಾದ್ರು ಮಾತಾಡ್ಬಿಟ್ರೆ ಓಡಿ ಹೋಗ್ಬಿಡ್ತೇವೆ ರೀ, ನಮ್ಗೆ ಆಗಿರ್ಬಿಡು ಅಂತಂದೇಳಿ. ನಮಗೂ ಬಂದವ್ರಿ, ನಾವು ಹೆದರಲಿಲ್ಲ, ಕ್ರಿಸ್ತನಿಗೋಸ್ಕರವಾಗಿ ನಾವು ನಿಂತೆವು. ಕರ್ತನಲ್ಲಿ ಪ್ರಿಯರೇ, ನಾನು ನಿಮ್ಮನ್ನು ಉತ್ತೇಜನ ಪಡಿಸೋದಕ್ಕಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ, ಸೇವೆ ಮಾಡೋದಕ್ಕೆ ಹೆದರಬೇಡ್ರಿ. ನಿಮಗೆ ಒಂದು ಕರೆ ಬರುವಾಗ ಏನೇ ಇರಲಿ, ಇಲ್ಲಿ ಅನೇಕರು ಸೇವೆ ಮಾಡ್ತಾ ಇದ್ದಾರೆ, ಅವರಿಗೆ ದೇವರ ಕರೆ ಇದೆ, ತಲಾಂತಗಳನ್ನು ದೇವರು ಕೊಟ್ಟಿದ್ದಾನೆ. ಆ ತಲಾಂತಗಳನ್ನು ಏನು ಮಾಡ್ತಾ ಇದ್ದಾರೆ, ಕೆಲವರು ಮುಚ್ಚಿಟ್ಟುಕೊಳ್ತಾ ಇದ್ದಾರೆ. ನೀನು ಹೋಗಿ ಬಾರಿಸಿ ಎಂಬುದು ಹೇಳುವಾಗ ನನಗೆ ಟೈಮ್ ಇಲ್ಲ, ನನಗೆ ಭಾಳ ಕೆಲಸ ಅದಾವು. ಕರ್ತನಲ್ಲಿ ಪ್ರಿಯರೇ, ಮುಂದೆ ನಾವು ನೋಡಿಕೊಳ್ಳುವಾಗ ಇವತ್ತು ಕ್ರೂಜಿತನಾದಂಥ ಯೇಸುವಿನ ಕರೆಯನ್ನು ನೀನು ಆಲಿಸುವುದಾದರೆ ಯಾವ ಸಂಗತಿಗಳನ್ನು ಹೊಂದಿಕೊಳ್ತಿ ಎಂಬುದಾಗಿ ಯಾವುದೇ ಕಾಲದಲ್ಲಿ ನಾವು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡಿಕೊಂಡ ಪ್ರಿಯರೇ. ಮೊದಲನೇ ಸಂಗತಿ, ನಿನ್ನ ಜೀವಿತದಲ್ಲಿ ಶಾಂತಿ, ಸಮಾಧಾನ ಅಥವಾ ಎಲ್ಲ ಆಶೀರ್ವಾದಗಳು, ನೆಮ್ಮದಿಗಳು ಬೇಕಾದರೆ ಕ್ರೂಜಿತನಾಗಿರುವಂಥ ಆ ಒಂದು ಯೇಸುವಿನ ಕರೆಗೆ ನೀನು ಹೋಗೊಡುವಾಗ ಆತನು ಎಲ್ಲವನ್ನು ಕೊಡ್ತಾನೆ ಪ್ರಿಯರೇ. ಅನೇಕ ಸಾರಿ ಈ ಲೋಕದಲ್ಲಿ ನಮಗೆ ಶಾಂತಿ ಸಮಾಧಾನ ಸಿಕ್ಕದೆ ಹೋಗುವಾಗ ನಾವು ಅನೇಕ ಪ್ರಯಾಸಗಳನ್ನ ಮಾಡ್ತೇವೆ. ಶಾಂತಿಯಲ್ಲಿ ಸಿಗ್ತದೆ, ಸಮಾಧಾನದಲ್ಲಿ ಸಿಗ್ತದೆ, ಶಾಂತಿಯಲ್ಲಿ ಸಿಗಂಗಿಲ್ಲ. ಅದು ಯೇಸುವಿನ ಪಾದದ ಬಳಿಯಲ್ಲಿ, ಮರಿಯಳು ಯೇಸುವಿನ ಪಾದದ ಬಳಿಯಲ್ಲಿ ಕುಳಿತುಕೊಂಡು ಧನ್ಯಳಾದಳು ಎಂಬುದಾಗಿ ನಾವು ರಾಗವನ್ನು ಹಾಡ್ತೇವೆ. ಯೇಸು ಪಾದದಲ್ಲಿ ಕೂತು ಮಾರ್ಯಳು ಧ್ಯಾನ ಪಾಡಕೊಂಡು ಧನ್ಯಳಾದಳು ಎಂಬುದಾಗಿ. ಇವತ್ತು ಅನೇಕ ಸಾರಿ ನಾವು ಏನು ಮಾಡ್ತೇವೆ ಅಂತಂದರೆ, ಶಾಂತಿ ಸಮಾಧಾನ ಹೊಂದಿಕೊಳ್ಳೋದಕ್ಕಾಗಿ ಬೇರೆ ಬೇರೆ ಸ್ಥಳಕ್ಕೆ ಹೋಗ್ತೇವೆ. ಕ್ಷಣಿಕವಾದ ಸಂತೋಷ ಸಮಾಧಾನವನ್ನು ನಾವು ಹುಡುಕಿಕೊಂಡು ಅದು ಕೊನೆಗೆ ಸಿಕ್ಕದೆ ಹೋಗುವಾಗ ನಿರಾಶೆ ನಮ್ಮನ್ನು ಆವರಿಸಿಕೊಳ್ತದೆ. ಎಲ್ಲಿದೆ ಶಾಂತಿ ಸಮಾಧಾನ? ಅದು ಯೇಸುವಿನ ಬಳಿಯಲ್ಲಿ ಸಿಗ್ತದೆ ಪ್ರಿಯರೇ. ಯಾವುದೇ ಕಾಲದಲ್ಲಿ ನನಗೊಂದು ಶುಭ ವರ್ತಮಾನ, ಒಂದು ಸತ್ಯವಾದಂಥ ಸಂಗತಿ, ಯೇಸುವಿನ ಬಳಿಗೆ ನೀನು ಹೊರಟು ಬಾ. ಆತನೇ ನಿನಗೆ ಬೇಕಾದಂಥ ಶಾಂತಿ ಸಮಾಧಾನ ಆತನ್ನು ಕೊಡ್ತಾನೆ, ನೆಮ್ಮದಿಯನ್ನು ಕೊಡ್ತಾನೆ, ಆಶೀರ್ವಾದಗಳನ್ನು ಕೊಡ್ತಾನೆ. ಪ್ರಿಯ, ನಾವು ಅನೇಕ ಮಾಧ್ಯಮಗಳಲ್ಲಿ, ಟಿವಿಗಳಲ್ಲಿ ಈ ರೀತಿಯಾದಂಥ ಜಾಹೀರಾತುಗಳನ್ನು ನೋಡ್ತೇವೆ. ನಿಮ್ಮ ಕುಟುಂಬದಲ್ಲಿ, ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಶಾಂತಿ ಸಮಾಧಾನ ಇಲ್ವಾ? ನೀವು ಹಿಂಗೆ ಮಾಡ್ರಿ, ಅಲ್ಲಿ ಬರ್ರಿ, ಇದನ್ನು ಕೊಡ್ರಿ, ಫೋನ್ ಮಾಡ್ರಿ, ನಂಬರ್ ಕೊಡ್ತಾರೆ. ನೀವು ಹೋಗಿ ಅವ್ರಿಗೊಂದು ಪ್ರಶ್ನೆ ಕೇಳ್ರಿ, ನಿಮ್ಮ ಜೀವಿತದಲ್ಲಿ ಶಾಂತಿ ಸಮಾಧಾನ ಇದೆಯಾ? ಮೊದಲು ಈ ಪ್ರಶ್ನೆಯನ್ನು ನೀವು ಅವ್ರಿಗೆ ಕೇಳ್ರಿ. ಆ ಶಾಂತಿ ಸಮಾಧಾನ ಅವ್ರ ಹತ್ರ ಇರುವುದಿಲ್ಲ. ನಮಗೆ ಅವ್ರು ಹೇಗೆ ಶಾಂತಿ ಸಮಾಧಾನ ಕೊಡ್ತಾರೆ ಪ್ರಿಯರೇ? ಯೇಸುಸ್ವಾಮಿ ಪರ್ವತ ಪ್ರಸಂಗದಲ್ಲಿ ಆತನ ಮಾಡ್ತಾ ಇದ್ದೇನೆ, ಮತ್ತೆ ಮನಸ್ಸೋದು 5ನೇ ಅಧ್ಯಾಯ ಕೊಂಡುಕೊಳ್ಳುವಾಗ ಅಲ್ಲಿ ಸಮಾಧಾನ ಪಡಿಸುವರು ಧನ್ಯರು, ಅವರು ದೇವರ ಮಕ್ಕಳು ಎನಿಸಿಕೊಳ್ಳುವರು. ಇವತ್ತು ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿದ್ದರೆ ಇತರರಿಗೆ ಅದನ್ನು ಹೇಳೋದಕ್ಕೆ ಸಾಧ್ಯ. ಅದು ಒಂದು ವೇಳೆ ನಾನು ಇಲ್ಲದಿದ್ದರೆ ನಾನಂತ ಹೇಳ್ತೇನೆ. ಇವತ್ತು ಆ ಪ್ರಶ್ನೆಯನ್ನು ನಮ್ಮ ಮನಸ್ಸಿನಲ್ಲಿ ನಾವು ಹಾಕಿಕೊಳ್ಳೋಣ ಪ್ರಿಯರೇ. ಇವತ್ತು ಆ ಶಾಂತಿ ಸಮಾಧಾನ ಅದು ನನ್ನಲ್ಲಿದೆಯಾ? ನನ್ನ ಕುಟುಂಬದಲ್ಲಿದೆಯಾ? ಗಲಿಬಿಗಳ ಸಂಗತಿಗಳು ನನ್ನಲ್ಲಿದೆಯಾ? ಯೇಸುವಿನ ನಾವು ಕೇಳಿಕೊಳ್ಳೋಣ ಪ್ರಿಯರೇ. ಆ ಶಾಂತಿಯನ್ನು, ಸಮಾಧಾನವನ್ನು ಯೇಸು ಮಾತ್ರ ಕೊಡೋದಕ್ಕೆ. ಯೋಹಾನ ಬರೆದಂಥ ಸುವಾರ್ತೆ 20ನೇ ಅಧ್ಯಾಯ ನಮಗೆಲ್ಲರಿಗೂ ಗೊತ್ತಿದೆ, 19ರಿಂದ 23 ವಚನ. ಯೇಸುಸ್ವಾಮಿ ಆತನು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಡ್ತಾ ಇದ್ದ, ನಮ್ಮಲ್ಲಿ ಒಂದು ಪ್ರಾಣ ಕೊಟ್ಟು ತೀರಿತೆಂಬುದು ಹೇಳುವಾಗ ಅಲ್ಲಿರುವ ಶಿಷ್ಯರು ಅವರು ಓಡಿ ಹೋಗ್ತಾ ಇದ್ದಾರೆ ಭಯದಿಂದ. ಅವರು ಕೋಣೆ ಒಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಕಿಟಕಿಗಳನ್ನ ಹಾಕಿಕೊಂಡು ಭಯದಲ್ಲಿದ್ದಾರೆ ಪ್ರಿಯರೇ. ಯೇಸು ಅವರ ಮಧ್ಯದಲ್ಲಿ ನಿಲ್ತಾ ಇದ್ದಾನೆ, ನಿಮಗೆ ಸಮಾಧಾನವಾಗಲಿ. ವಾಕ್ಯ ಓದಿಕೊಡ್ರಿ ಪ್ರಿಯರೇ. ಯೇಸು 20:20 ಶಿಷ್ಯರು ಯೇಸುವನ್ನ ನೋಡಿದ್ದರಿಂದ ಅವರು ಸಂತೋಷಪಟ್ಟರು. ಅವಾಗ ಅವರಿಗೆ ಸಂತೋಷವಾಗ್ತದೆ, ಸಮಾಧಾನವಾಗ್ತದೆ, ಅವರ ಭಯ ಅದು ಹೊರಟು ಹೋಗ್ತಾ ಇದೆ ಪ್ರಿಯರ. ಜೀವಿತ ಕಾಲದಲ್ಲಿ ಯೇಸು ಇರುವಾಗ, ಯೇಸುವಿನ ಜೊತೆ ನೀನು ಹೋಗುವಾಗ, ಯೇಸುವಿನ ಸಂಗಡ ಅನ್ಯೋನ್ಯತೆಯಲ್ಲಿ ನೀನು ಮುಂದೆ ಸಾಗುವಾಗ ಆ ಶಾಂತಿ ಸಮಾಧಾನವನ್ನು, ಸಂತೋಷವನ್ನು ಆತನು ಕೊಡ್ತಾನೆ ಪ್ರಿಯ. ಆತ ನಿನ್ನ ಬಳಿಗೆ ಬರ್ತಾನೆ. ಎಲ್ಲೇ ಕಷ್ಟಪಡುವವರೇ, ಭಾರ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಬೇಕಾದಂಥ ವಿಶ್ರಾಂತಿಯನ್ನು ಕೊಡ್ತೇನೆ ಎಂಬುದಾಗಿ ಆತನು ಕರೆಯನ್ನು ನೀಡುವಾಗ
ತಿರುಗಿ ನಾವು ಲೋಕದೊಳಗೆ ಹೊರಟು ಕ್ಷಣಿಕವಾದಂಥ ಸಂತೋಷವನ್ನು ಸಮಾಧಾನ ಹೊಂದೋದಕ್ಕಾಗಿ ನಾವು ಹೊರಟು ಹೋಗ್ತೇವೆ. ಪ್ರಿಯರ್ ಒಂದನ್ನು ಹೇಳ್ತೇನೆ, ದೇವರ ಸನ್ನಿಧಾನದಲ್ಲಿ ನೀನು ಇರುವುದಾದರೆ, ದೇವರ ಸನ್ನಿಧಾನದಲ್ಲಿ ನೀನು ಕೂತುಕೊಳ್ಳುವುದಾದರೆ, ದೇವಾಲಯಕ್ಕೆ ಬಂದು ನೀನು ನಿನ್ನ ಸಮಯವನ್ನು ಕಳೆಯುವುದಾದರೆ ಶಾಂತಿ ಸಮಾಧಾನವನ್ನು ನೀನು ಹೊಂದಿಕೊಳ್ತ. ಅಲ್ಲಿ ಕೂತ್ಕೊಳ್ಳೋಕೆ ಹೋಗಬೇಡ, ದೇವರ ಸನ್ನಿಧಾನದಲ್ಲಿ ಹೊರಟು ಬಾ. ನೀನು ಎಣ್ಣೆ ನೋಡಿಕೊಳ್ಳುವಾಗ ಜೀವಿತದಲ್ಲಿ ಪಾಪದಿಂದ ಶಾಪದಿಂದ ಬಿಡುಗಡೆ ಬೇಕಾದರೆ ಕ್ರೂಜಿತನಾದಂಥ ಯೇಸುವಿನ ಸ್ವರವನ್ನು ಕೇಳಿ ಆತನ ಬಳಿಗೆ ಬರಬೇಕು. ಇದು ಬಹಳ ಪ್ರಾಮುಖ್ಯವಾದದ್ದು. ಇವತ್ತಿನ ಜೀವಿತದಲ್ಲಿ ಪಾಪ ಮತ್ತು ಶಾಪದಿಂದ ತುಂಬಿರುವಾಗ ನೀನು ಯಾರ ಬಳಿಗೆ ಹೊರಟು ಹೋಗ್ತಿ? ಕ್ರೂಜಿತನಾಗಿರುವಂಥ ಯೇಸುವಿನ ಬಳಿಗೆ ಹೊರಟು ಬಾ. ಆ ಒಂದು ಪಾಪದಿಂದ ಶಾಪದಿಂದ ಬಿಡುಗಡೆಯನ್ನು ಕೊಡುವುದಕ್ಕಾಗಿ ಆ ಕಲ್ವಾರಿ ಬೆಟ್ಟದಲ್ಲಿ ಆತನ ಅಮೂಲ್ಯವಾದಂಥ ರಕ್ತವನ್ನು ಸುರಿಸಿದ್ದಾನೆ. ಪ್ರಿಯರೇ, ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡ್ತಾ ಇದೆ ಎಂಬುದಾಗಿ ವಾಕ್ಯವು ನಮಗೆ ಬೋಧನೆ ಮಾಡ್ತಾ ಇದೆ. ಮತ್ತೆ ನಾವೇನು ಮಾಡ್ತೇವೆ? ಅಲ್ಲಿ ಬರ್ರಿ, ಅಷ್ಟು ಕೊಡ್ರಿ, ಇಷ್ಟು ಮಾಡ್ರಿ, ಹಂಗೆ ಮಾಡ್ರಿ, ನಿಮ್ಮ ಪಾಪ ಅದು ಹೋಗ್ಬಿಡ್ತೈತಿ. ನೀರಲ್ಲಿ ಮುಳುಗಾಡ್ರಿ, ದಾನ ಧರ್ಮ ಮಾಡ್ರಿ. ಇಲ್ಲ ಪ್ರಿಯರೇ, ಅವೆಲ್ಲ ಕ್ಷಣಿಕವಾದದ್ದು, ಅವೆಲ್ಲ ಸುಳ್ಳು. ಯೇಸುವಿನ ರಕ್ತವು ಮಾತ್ರ ನಿನ್ನ ಪಾಪದಿಂದ ನಿನ್ನ ಶಾಪದಿಂದ ಅದು ಬಿಡುಗಡೆ ಕೊಡ್ತದೆ. ಯಾಕಂದ್ರೆ ನಾನು ಹೇಳ್ತಾ ಇಲ್ಲ, ವಾಕ್ಯವು ಅದು ನಮಗೆ ಬೋಧನೆ ಮಾಡ್ತಾ ಇದೆ. ಪ್ರಿಯರೇ, ಆ ಪಾಪದಿಂದ ಶಾಪದಿಂದ ಬಿಡುಗಡೆಯನ್ನು ಕೊಡೋದಕ್ಕಾಗಿ ಆತನು ನಮಗೋಸ್ಕರವಾಗಿ ಆ ಅಮೂಲ್ಯವಾದಂಥ ರಕ್ತವನ್ನು ಸುರಿಸಿದ್ದಾನೆ. ತಲೆಗೆ ಮುಳ್ಳಿನ ಕೀಟವನ್ನು ಆತನು ತೊಟ್ಟುಕೊಂಡು, ಕೈಗಳಿಗೆ ಕಾಳುಗಳಿಗೆ ಮೊಳೆಗಣ್ಣ ಆತನು ಜಡಿದುಕೊಂಡನು. ಪಕ್ಕೆಯಿಂದ ರಕ್ತವು ಆತನಲ್ಲಿ ಸುರಿಯಲ್ಪಡ್ತಾ ಇದೆ. ಯಾಕೆ? ಸುಮ್ಮನೆ ಅಲ್ರಿ, ನಮ್ಮೆಲ್ಲರಿಗೂ ಬೇಕಾದಂಥ ಬಿಡುಗಡೆಯನ್ನು ಕೊಡೋದಕ್ಕಾಗಿ. ಪ್ರಿಯರು, 1 ಪೇತ್ರ 2:24 ನೋಡಿಕೊಳ್ಳುವಾಗ, ನಾವು ಪಾಪದ ಬಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಎಲ್ಲ ಪಾಪವನ್ನು ಆತನು ತನ್ನ ಮೇಲೆ ಹಾಕಿಕೊಂಡು, ಯಾರು ಇದನ್ನು ಮಾಡೋದಿಲ್ಲ. ಯಾರಾದರೂ ನಮಗೋಸ್ಕರವಾಗಿ ಪ್ರಾಣ ಕೊಡಂತಂದ್ರೆ ಕೊಡಂಗಿಲ್ಲ, ಓಡೋಗ್ಬಿಡ್ತಾರೆ. ಯೇಸ್ವಾಮಿ ತನ್ನ ಅಮೂಲ್ಯವಾದಂಥ ಪ್ರಾಣವನ್ನು ಕೊಟ್ಟನು. ಮಾತನಾಡಿದ್ದು ಬಹಳ ಪ್ರಾಮುಖ್ಯವಾದದ್ದು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಅಂದರೆ ದೈಹಿಕವಾದಂಥ ಸ್ವಸ್ಥತೆ, ಆತ್ಮಿಕವಾದಂಥ ಸ್ವಸ್ಥತೆ. ಪ್ರಿಯರೇ, ಲೋಕದ ಸುವಾರ್ತೆ 19ನೇ ಅಧ್ಯಾಯಕ್ಕೆ ಬರುವಾಗ, ಪ್ರಿಯರೇ, ಅಲ್ಲಿ ಜಕ್ಕಾಯನ ಕುರಿತಾಗಿ ನಮ್ಗೆ ಗೊತ್ತಿದೆ. ನಾವು ಸಂಡೇ ಸ್ಕೂಲ್ನಲ್ಲಿ ಅದರ ಬಗ್ಗೆ ಕಲ್ತಿದ್ದೇವೆ. ಆತನೊಬ್ಬ ಪಾಪಿಯಾಗಿದ್ದನು. ಆತನ ಹಣ ಅದು ಅನ್ಯಾಯದ ಹಣವಾಯಿತು. ಸರ್ಕಾರವು ನೇಮಿಸಿದಂಥ ಅವನು ತೆರಿಗೆಗಿಂತ 2 ಪಟ್ಟು ಆತನು ಜನರಿಂದ, ಆತನ ಬಡವರಿಂದ ಆತನು ಕಿತ್ಕೋತಾ ಇದ್ದನು. ಆದರೆ ಆತನ ಜೀವಿತದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಇಲ್ಲ. ಪಾಪದಿಂದ ತುಂಬಿದೆ. ಜನರು ಆತನ ನೋಡುವಾಗ ಅವರು ಓರೆಯಾಗಿ ಹೋಗ್ತಾ ಇದ್ದರು. ಯಾರು ಆತನ ಸೇರ್ತಾ ಇಲ್ಲ. ಒಂದು ಶುಭ ವರ್ತಮಾನವನ್ನು ಆತನ ಕಿವಿ ಮೇಲೆ ಬೀಳ್ತಾ ಇದ್ದಾನೆ. ಯೇಸು ಈ ಮಾರ್ಗವಾಗಿ ಹೋಗ್ತಾ ಇದ್ದಾನೆ ಎಂಬುದಾಗಿ. ಪ್ರಿಯರೇ, ಇವತ್ತು ನಾನು ನಿನಗೆ ಹೇಳ್ತಾ ಇದ್ದೇನೆ, ಯೇಸು ಎನ್ನುವಂಥ ವ್ಯಕ್ತಿ ಆತನು ನನ್ನ ಬಳಿಯಲ್ಲಿ ಇರುವಾಗ ನಾನು ಯಾಕೆ ಆತನ ಬಳಿಗೆ ನಾನು ಬರಬಾರ್ದು? ಇವತ್ತಮಾನ ಕೇಳುವಾಗ ಆತನ ಏನು ಮಾಡ್ತಾ ಇದ್ದಾನೆ ಅಂದರೆ, ಆತನು ಓಡಿ ಬಂದು ಆ ಒಂದು ಆಲದ ಮರ ಹೊತ್ತುತ್ತಾ ಇದ್ದಾನೆ. ಗಿಡ್ಡನಾಗಿದ್ದರಿಂದ ಯೇಸು ನೇರವಾಗಿ ಬಂದು, ಜಕ್ಕಾಯನ ಇಳಿದು ಬಾ. ಯೇಸುವಿನ ಸ್ವರ, ಕ್ರೂಜಿತನಾದಂಥ ಯೇಸುವಿನ ಸ್ವರ ಆತನ ಕಿವಿ ಮೇಲೆ ಬೀಳುವಾಗ ಆತನು ತಟ್ಟನೆ ಇಳಿದು ಬಂದನು. ನಾವೇನು ಮಾಡ್ತೇವೆ? ಅವೇ ಆಗಿ ಮೆಲ್ಲಗೆ ಹೋಗ್ತಾ ಇದ್ದೇವೆ ಯೇಸುವಿನ ಬಳಿಗೆ. ನೋಡೋಣ ಬಿಡ್ರಿ, ನಮಗಿನ್ನೂ ವಯಸ್ಸಾಗಿಲ್ಲ, ನಮಗಿನ್ನೂ ಟೈಮ್ ಐತೆ ಬಿಡ್ರಿ, ಮುಂದೆ ನೋಡೋಣಂತ. ಅನೇಕ ಸೇವಕರ ಮೂಲಕವಾಗಿ ನಮ್ಮ ಸಭಾಪಾಲಕರು ಅನೇಕ ಸೇವಕರನ್ನ ಕರೆಸ್ತಾ ಇದ್ದಾರೆ. ಯಾಕೆ ನೋಡಿಕೊಳ್ಳುವಾಗ ಜನರು ಅವರು ತಿರುಗಿಕೊಳ್ಳಿಲ್ಲ ಎಂಬುದಾಗಿ. ಮುಂದೆ ನೋಡೋಣ ಬಿಡ್ರಿ, ಇನ್ನು ಟೈಮ್ ಐತೆ ಬಿಡ್ರಿ. ಪಾಪದಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳದೆ ಹೋದ ಕಠಿಣಕರವಾದ ದಿನಗಳು ಬರ್ತಾವೆ. ಕೃಪಾ ಸಮಯ ಅದು ಮುಗಿದು ಹೋದ್ಮೇಲೆ ಆ ನೋನ ಕಾಲದ ಜನರ ನಾವೇ ಬಾಗಿಲು ಮುಚ್ಚುವಾಗ ಅವರು ಬಾಗಿಲನ್ನು ಬಡಿತಾ ಇದ್ದಾರೆ. ನೋನ ಬಾಗಿಲನ್ನು ತೆಗೆ. ನಾನು ಹಾಕಿಲ್ಲ ಬಾಗಿಲ, ದೇವರು ಹಾಕಿದ್ದಾನೆ, ಆತನೇ ತೆಗಿಬೇಕು. ಒಂದು ವೇಳೆ ಆ ಒಂದು ಬಾಗಿಲು ಪಟ್ಟರೆ ನಾವೇನು ಮಾಡ್ತೇವೆ? ಆವಾಗ ನಾವು ಬೊಬ್ಬೆ ಹಾಕಿಕೊಂಡ್ರೆ ಏನಾಗುವುದಿಲ್ಲ. ಆದ್ದರಿಂದ ಹಿಂದೆ ನಾವು ಆತನ ಬಳಿಗೆ ಬರಬೇಕಾಗಿದೆ. ನಮ್ಮ ಪಾಪಗಳಿಗಾಗಿ, ನಮ್ಮ ಶಾಪಗಳಿಗಾಗಿ ನಾವು ದೇವರನ್ನ ಕಣ್ಣಿನಿಂದ ಬೇಡಿಕೊಂಡು ಅದರಿಂದ ನಾವು ಬಿಡುಗಡೆಯನ್ನು ಹೊಂದಿಕೊಳ್ಳಬೇಕಾಗಿದೆ. ಕರ್ತನಲ್ಲಿ ಪ್ರಿಯರೇ, ಜಕ್ಕಾಯನು ಮುಂದೆ ನೋಡಿಕೊಳ್ಳುವಾಗ ಯೇಸ್ವಾಮಿ ಆತನಿಗೆ ಹೇಳ್ತಾ ಇದ್ದೆ, ನಾನು ನಿನ್ನ ಮನೆಗೆ ಬರ್ತೇನೆ, ಬಾ ಸ್ವಾಮಿ, ಬೇಡಂತ ಹೇಳಿಲ್ಲ. ಬಾ ಮುಂದೆ ಕರ್ಕೊಂಡು ಹೋದ. ಅದರಲ್ಲಿ ಅರಿಕೆ ಮಾಡ್ತಾ ಇದ್ದೇನೆ, ದೇವರೇ ಸ್ವಾಮಿ, ಅನ್ಯಾಯದಿಂದ ನಾನು ಸಂಪಾದಿಸಿದ 2 ಪಟ್ಟು ಹಿಂದೆ ಕೊಡ್ತೇನೆ. ಆತನ ಕಾರ್ಯರೂಪಕ್ಕೆ ತಂದ.
ಆ ಸಮಯದಲ್ಲಿ ಯೇಸು ಹೇಳ್ತಿದ್ದಾನೆ, ಇವತ್ತು ಈ ಮನೆಗೆ ರಕ್ಷಣೆ ಆಯಿತು, ಇವನು ಸಹ ಅಬ್ರಹಾಮದ ವಂಶದವನಲ್ಲವೇ. ಪ್ರಿಯ, ಇವತ್ತು ನಮಗೆ ಪಾಪದಿಂದ ಶಾಪದಿಂದ ಬಿಡುಗಡೆ ನಮಗಷ್ಟೇ ಸಿಗುವುದಿಲ್ಲ. ನಾವು ಯಾವಾಗ ಪಶ್ಚಾತ್ತಾಪದ ಹೃದಯದಿಂದ, ಪಶ್ಚಾತ್ತಾಪದ ಜೀವಿತದಿಂದ ನಮ್ಮನ್ನ ತಗ್ಗಿಸಿಕೊಂಡು ಆತನಿಗೆ ಬಳಿಗೆ ಬರ್ತೇವೆ, ನಮ್ಮ ಮೂಲಕವಾಗಿ ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬಕ್ಕೆ ಆ ಆಶೀರ್ವಾದ, ರಕ್ಷಣೆ ಅದು ಹರಿದು ಬರ್ತದೆ. ಇಲ್ಲಿ ಅದು ಆಗ್ತಾ ಇದೆ ಪ್ರಿಯರ್. ಅದು ನನಗೆ ಬೇಕಾ? ನಾನು ಪುನಃ ಪರಲೋಕಕ್ಕೆ ಹೋದ್ರೆ ಸರಿಯಲ್ಲ. ನಮ್ಮ ಕುಟುಂಬ ನೇರವಾಗಿ ಎತ್ತಲ್ಪಡಬೇಕು, ಎಲ್ಲರೂ ಎತ್ತಲ್ಪಡಬೇಕು. ಅದು ನಮ್ಮೆಲ್ಲರ ಆಶೆ ಆಗಿರಬೇಕು. ಕರ್ತನಲ್ಲಿ ಪ್ರೀತಿವಂತ ದೇವ, ಮುಂದೆ ನೋಡಿಕೊಳ್ಳುವಾಗ ಕೊನೆಯದಾಗಿ ನಿನ್ನ ಜೀವಿತದಲ್ಲಿ ನಿತ್ಯ ಜೀವನ ಹೊಂದಬೇಕಾದರೆ ಕ್ರೂಜಿತನಾದಂಥ ಯೇಸುವಿನ ಕರೆಗೆ ನೀನು ವಿಧೇಯನಾಗಬೇಕು. ವಿಧೇಯತೆ ಬಹಳ ಪ್ರಾಮುಖ್ಯ. ನಿತ್ಯ ಜೀವ ಬೇಕಾ? ಯೇಸುವಿನ ಬಳಿಗೆ ನೀನು ಹೊಟ್ಟು ಬಾ. ಮಾರ್ಕನ ಸುವಾರ್ತೆ 8ನೇ ಅಧ್ಯಾಯ ನೋಡಿಕೊಳ್ಳುವಾಗ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನ ನಿರಾಕರಿಸಿಕೊಂಡು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ದಿನಾಲು ನನ್ನ ಹಿಂದೆ ಬರಲಿ ಎಂಬುದಾಗಿ ಕ್ರೂಜಿಯನ್ನು ಹೊತ್ತುಕೊಳ್ಳಬೇಕಾಗಿದೆ. ನಿತ್ಯ ಜೀವ ಬೇಕಾದ ಅದು ಸರಳ ಇಲ್ಲರಿ, ಅತಿ ಈಸಿಯಾಗಿ ನಮಗೆ ಸಿಗುವುದಿಲ್ಲ. ಕಷ್ಟ ಇದೆ, ಹಿಂಸೆ ಇದೆ, ಲೋಕದಲ್ಲಿ ಸಂಕಟ ಉಂಟು. ಆದರೆ ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಯೇಸು ನಮಗೆ ವಾಗ್ದಾನ ಮಾಡಿದ್ದಾನೆ, ನಮ್ಮನ್ನು ಬಲಪಡಿಸ್ತಾ ಇದ್ದಾನೆ. ನಾವು ಹೆದರುವುದು ಬೇಡ, ಭಯ ಪಡುವುದು ಬೇಡ. ಪ್ರತಿದಿನಗಳಿಗೆ ನಾವು ಶಿಲುಬೆ ಹೊತ್ತುಕೊಂಡು ಹೋಗೋಣ. ಯಾವ ಶಿಲುಬೆ? ಸೇವೆನಂತ ಶಿಲುಬೆ ಆಗಿರ್ಬೋದು, ಪ್ರಾರ್ಥನೆ ಶಿಲುಬೆ ಆಗಿರ್ಬೋದು, ಕೆಲಸ ಕಾರ್ಯದ ಶಿಲುಬೆ ಆಗಿರ್ಬೋದು. ಅದನ್ನು ಹೊತ್ತುಕೊಂಡು ಆತನಿಗೋಸ್ಕರವಾಗಿ ನಾವು ಜೀವನ ಮಾಡೋಣ. ಮುಂದೆ ಹೋಗಿವೆನೆಂಬುದಾಗಿ ನಾವು ರಾಗಾಡ್ತೇವೆ. ಹಿಂಸೆ ಸಂಕಟ ಬಂದರೂ ನಾವು ಹೆದರುವುದು ಬೇಡ. ಕರ್ತನಲ್ಲಿ ಪ್ರೀತಿರುವಂಥ ದೇವಜನರೇ, ನಿತ್ಯ ಜೀವ ಅದು ಸಿಕ್ಕುವುದು ಎಲ್ಲಿ ಎಂಬುದನ್ನು ನೋಡಿಕೊಳ್ಳುವಾಗ ಯೇಸುವಿನಲ್ಲಿ ಮಾತ್ರ. ಯಾರು ನಿತ್ಯ ಜೀವನ ಕೊಡೋದಿಲ್ಲ. ಯಾರು ಹೇಳಿಲ್ಲ ನಾನೇ ಮಾರ್ಗವು ಸತ್ಯವು ಜೀವ ಆಗಿದ್ದೇನೆ ಎಂಬುದಾಗಿ. ಯಾರು ಹೇಳಿಲ್ಲ ನನ್ನ ಬಳಿಗೆ ಬರೋಣ ನಾನು ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ. ಯಾರ ಹತ್ರ ಹೋಗಿ ನಮ್ಗೆ ನಿತ್ಯ ಜೀವ ಕೊಡ್ರಿ ಎಂಬುದಾಗಿ ಯಾರು ಕೊಡ್ತಾರ? ಯಾರು ಕೊಡಂಗಿಲ್ರಿ. ಪುನರ್ಜನ್ಮ ಇದೆ ಎಂಬುದಾಗಿ ಹೇಳ್ತಾರೆ. ಅದಿಲ್ಲ. ಒಂದೇ ಸಾರಿ ಹುಟ್ಟುವುದು, ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಎಂಬುದಾಗಿ. ಕರ್ತನಲ್ಲಿ ನ್ಯಾಯ ತೀರ್ಪು ಎನ್ನುವಂಥ ಸಮಯ ಬರುವುದರೊಳಗಾಗಿ ಯೇಸುವನ್ನ ನಮ್ಮ ಹೃದಯದಲ್ಲಿ ನಾವು ಅಂಗೀಕಾರ ಮಾಡಿಕೊಂಡು ಆ ನಿತ್ಯ ಜೀವಕ್ಕೆ ನಾವು ಸೇರಬೇಕಾಗಿದೆ. ಪ್ರಿಯ, ನಮ್ಮ ಆತ್ಮ ಅದು ನಿತ್ಯ ಜೀವಕ್ಕೆ ಅದು ಸೇರಿಸಲ್ಪಡ. ಮತ್ತೆ 19 ನೋಡಿಕೊಳ್ಳುವಾಗ 16-22 ಒಬ್ಬ ಶ್ರೀಮಂತ ವ್ಯಕ್ತಿಯಲ್ಲಿ ಓಡಿ ಬರ್ತಾ ಇದ್ದಾನೆ ಯೇಸುವಿನ ಬಳಿಗೆ. ನಮ್ಗೆ ಗೊತ್ತಿದೆ, ಆತನು ಸರಿಯಾದಂಥ ಯೇಸುವಿನ ಬಳಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಮಾರ್ಗದಲ್ಲಿ ಬರ್ತಾ ಇದ್ದಾನೆ. ಸ್ವಾಮಿ, ನಾನು ನಿತ್ಯ ಜೀವನ ಪಡೆಯಬೇಕಾದ್ರೆ ಏನು ಮಾಡಬೇಕು? ಸ್ವಾಮಿ ಆತನಿಗೆ ಕೆಲವು ಸಂಗತಿ ಭಾಳ ಸಂತೋಷವಾಗ್ತಾ ಇದೆ. ಸ್ವಾಮಿ ಎಲ್ಲವಕ್ಕೂ ನಾನು ಕೈಕೊಂಡು ನೋಡಿದ್ದೇನೆ. ಚಿಕ್ಕ ಪ್ರಾಯದಿಂದ ಸಂಡೇ ಸ್ಕೂಲ್ಗೆ ಹೋಗಿದ್ದೇನೆ, ವಾಕ್ಯ ಓದಿದ್ದೇನೆ, ದಶಾಗನ ಕೈಕೊಂಡು ನೋಡಿದ್ದೇನೆ. ಆದರೆ ಯೇಸು ಆತನ ಅಂತರಂಗವನ್ನು ನೋಡ್ತಾ ಇದ್ದಾನೆ, ದೃಷ್ಟಿಸಿ ನೋಡ್ತಾ ಇದ್ದೇನೆ. ನಿನಗೆ ಒಂದು ಕಡಿಮೆಯಾಗಿದೆ, ನಿನ್ನ ಬದುಕನ್ನು ಮಾರಿ ನನ್ನ ಹಿಂಬಾಲಿಸು. ಹೋಗ್ಬಿಟ್ಟಂದ್ರೆ ಕ್ಷಣಿಕವಾದಂಥ ಸಂತೋಷಕ್ಕಾಗಿ ಆತನು ಲೋಕದೊಳಗೆ ಹೊರಟು ಹೋಗ್ತಾ ಇದ್ದಾನೆ. ತನಗೆ ಸಿಕ್ಕಬೇಕಾದಂಥ ನಿತ್ಯ ಜೀವನ ಆತನ್ನು ಕಳೆದುಕೊಳ್ತಾ ಇದ್ದಾನೆ. ಪ್ರಿಯರೇ, ನಾವೆಲ್ಲಿ ಹೋಗ್ತಾ ಇದ್ದೇವೆ? ಯಾರನ್ನು ಹುಡುಕಿಕೊಂಡು ಹೋಗ್ತಾ ಇದ್ದೇವೆ? ಯಾರನ್ನು ಹಿಂಬಾಲಿಸ್ತಾ ಇದ್ದೇವೆ? ನಿನಗೆ ನಿತ್ಯ ಜೀವ ಬೇಕಾದರೆ, ನಿನ್ನ ಆತ್ಮಕ್ಕೆ ರಕ್ಷಣೆ ಬೇಕಾದರೆ ಯಾವ ಕಸರತ್ತು ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಎಷ್ಟು ಹಣ ಕೊಡೋಕೆ ಹೋಗ್ಬೇಡ್ರಿ. ನೀವು ಏನು ಮಾಡಕ್ಕೆ ಹೋಗ್ಬೇಡ್ರಿ. ನೀನು ಪಾಪಿ ಎಂಬುದಾಗಿ ಒಪ್ಪಿಕೊಂಡು ಆತನ ಬಳಿಗೆ ಬಂದರೆ ಆತನು ನಿನಗೆ ಆ ರಕ್ಷಣೆಯನ್ನು ನೀಡಿ ಆ ನಿತ್ಯ ಜೀವವನ್ನು ಕೊಡ್ತಾನೆ. ಪ್ರಿಯರ್, ಆದ್ದರಿಂದ ಈ ಉದಯ ಕಾಲದಲ್ಲಿ ನಮ್ಮನ್ನು ಪರೀಕ್ಷೆ ಮಾಡಿಕೋಣ. ಸುಮಾರು 46 ದಿನಗಳವರೆಗೆ ನಾವು ಕ್ರೂಜಿತನಾದಂಥ ಯೇಸುವಿನ ಸಂದೇಶವನ್ನು, ಕರೆಯನ್ನು ನಾವು ಕೇಳ್ತಾ ಇದ್ದೇವೆ. ನಮ್ಮ ಮನಸ್ಸನ್ನು ನಾವು ಕಲ್ಲು ಮಾಡ್ಕೋತಾ ಇದ್ದಾವ? ಅದು ಪಶ್ಚಾತ್ತಾಪ ದಿನಗಳು ಎಂಬುದಾಗಿ ಕೃಪಾ ಸಮಯ ಇರುವಾಗಲೇ ನಾವು ಯೇಸುವಿನ ಬಳಿಗೆ ಬರ್ತೇವ? ಒಂದು ಕಥೆಯನ್ನು ಹೇಳಿ ನನ್ನ ಸಂದೇಶವನ್ನು ನಾನು ಮುಗಿಸ್ತೇನೆ. ಈ ಕಥೆ ನಾನು ಹೇಳಿರ್ಬೋದು, ಮತ್ತೆ ನಿಮ್ಮನ್ನು ಉತ್ತೇಜನ ಪಡಿಸೋಕ್ಕಾಗಿ ಹೇಳ್ತಾ ಇದ್ದೇನೆ. ಅರಿತ್ ವರ್ಷ ಅನ್ನುವಂಥ ಒಂದು ಪಟ್ಟಣದಲ್ಲಿ, ಆ ಒಂದು ದೇವಾಲಯದಲ್ಲಿ ಪ್ರಸಿದ್ಧ ಒಬ್ಬ ಚಿತ್ರಗಾರನು ಆತನು ಆ ದೇವಾಲಯದ ಗೋಡೆಯ ಮೇಲೆ ಚಿತ್ರವನ್ನು ಆತನು ಬಿಡಿಸಿರ್ತಾನೆ. ಪ್ರಿಯರ್, ಗೆಸ್ಸೆಮನೆ ತೋಟದಿಂದ ಪ್ರಾರ್ಥನೆಯ ಪ್ರಾರಂಭವಾದಂಥ ಹಿಡಿದುಕೊಂಡು ಯೇಸುಸ್ವಾಮಿ ಆತನು ಯಾವ ರೀತಿಯಾಗಿ ಶ್ರಮೆಯನ್ನು ಅನುಭವಿಸಿದನು, ಯಾವ ರೀತಿಯಾಗಿ ಕೊಡೆಗಳಿಂದ ಪೆಟ್ಟೆಗಳಿಂದ ಆತನು ತಿಂದನು, ತಲೆಗಳಿಗೆ ಮುಳ್ಳಿನ ಕಿರೀಟ, ಕೊನೆಯಲ್ಲಿ ಆತನು ಯಾವ ರೀತಿಯಾಗಿ ಆತನು ಪರಿಹಾಸ ಮಾಡಿದರು,
ಯಾವ ರೀತಿಯಾಗಿ ಆತನನ್ನು ದಾರಿಲಿ ಕರ್ಕೊಂಡು ಹೋದ್ರು, ಯಾವ ರೀತಿಯಾಗಿ ಬಿದ್ದನು ಎಂಬುದಾಗಿ, ಮುಗ್ಗರಿಸಿ ಬಿದ್ದನು ಎಂಬುದಾಗಿ ಹಂತ ಹಂತವಾಗಿ ಚಿತ್ರವನ್ನು ಆತನು ಬಿಡಿಸಿ ಕೊನೆಯಲ್ಲಿ ಆತನು ಯೇಸುವಿನ ಶಿಲುಬೆಯ ಚಿತ್ರವನ್ನು ಆತನು ಬಿಡಿಸಿದ್ದನು. ಪ್ರಿಯರೇ, ಅನೇಕರು ಬೇರೆ ಬೇರೆ ಸ್ಥಳಗಳಿಂದ ಅದನ್ನು ವೀಕ್ಷಣೆ ಮಾಡೋದಕ್ಕಾಗಿ ಬರ್ತಾ ಇದ್ದರು. ಒಬ್ಬ ನಾಸ್ತಿಕ ಪ್ರತಿದಿನ ಇದನ್ನು ನೋಡ್ತಾ ಇದ್ದ. ಯಾಕೆ ಜನರು ಹಿಂಗೆ ಬರ್ತಾರೆ, ಅವ್ರಿಗೇನು ಬೇರೆ ಕೆಲಸ ಇಲ್ಲ ಎಂಬುದಾಗಿ ಅವನಲ್ಲಿ ಒಂದು ಕುತೂಹಲ ಉಂಟಾಗ್ತಾ ಇದೆ. ನಾನು ಸಹ ನೋಡ್ತೇನೆ ಎಂಬುದಾಗಿ ಒಳಗಡೆ ಹೋಗ್ತಾ ಇದ್ದಾನೆ. ಯೇಸು ಆತನು ಗೆತ್ಸೆಮನೆ ತೋಟದಲ್ಲಿ ಆತನು ಪ್ರಾರ್ಥನೆ ಮಾಡುವಾಗ ಆತನ ಬೆವರು ರಕ್ತವಾಗಿ ಬೀಳೋ ನೈಜ ರೀತಿಯಲ್ಲಿ ಆತನ ಬಿಡಿಸಿ ಅದನ್ನು ಹಿಡಿಯೋದಕ್ಕೆ ಆತನು ಹೋಗ್ತಾ ಇದ್ದಾನೆ. ಮುಂದೆ ಹೋಗುವಾಗ ಯೇಸುವಿನ ತಲೆಯಿಂದ ಬೀಳುವಂಥ ರಕ್ತ ಅದು ನೈಜವಾಗಿ ಬೀಳುವಂಥದ್ದನ್ನು, ಪಕ್ಕೆಯಿಂದ ಬೀಳುವಂಥ ರಕ್ತ, ಕೈ ಕಾಲಿಂದ ಬೀಳುವಂಥ ರಕ್ತ ಬಹಳ ಸುಂದರವಾಗಿ ನೈಜವಾಗಿ ಬೀಳುವುದನ್ನು ಅದನ್ನು ಹಿಡಿಯೋದಕ್ಕೆ ಹೋಗ್ತಾ ಇದ್ದಾನೆ. ಕೊನೆಯಲ್ಲಿ ಆತನು ಆ ಶಿಲುಬೆ ಮೇಲಿರುವಂಥ ಯೇಸುವನ್ನು ನೋಡ್ತಾ ಇದ್ದಾನೆ. ಪ್ರಿಯ, ಆತ ನೋಟ ಅಲ್ಲಿ ಹೋಗ್ತಾ ಇದೆ. ತಲೆಯಲ್ಲಿರುವಂಥ ಮುಳ್ಳಿನ ಕೆಡ್ಡದಿಂದ ಕಾಲುವರೆಗೆ ಆತ ನೋಡ್ತಾ ಇದ್ದಾನೆ. ಆತನ ಪಕ್ಕೆಯಿಂದ ರಕ್ತ ಬೀಳುವುದನ್ನು ಅದು ನೈಜ ಅದನ್ನು ಹಿಡಿಯೋದಕ್ಕೆ ಹೋಗ್ತಾ ಇದ್ದಾನೆ. ಕೊನೆಯಲ್ಲಿ ಒಂದು ವಾಕ್ಯವನ್ನು ಓದ್ತಾ ನಿಮಗೆ ಗೊತ್ತಿದೆ, ಇಷ್ಟೆಲ್ಲ ಸಹಿಸಿರುವೆ ನಿನಗಾಗಿ, ನೀನೇನು ಮಾಡಿದ್ದಿ ನನಗಾಗಿ. ಆ ಮಾತನ್ನು ಓದುವಾಗ ಆ ನಾಸ್ತಿಕ ಅಲ್ಲಿ ಆತನು ಕುಸಿದು ಬೀಳ್ತಾ ಇದ್ದಾನೆ. ತನ್ನ ಮೊಣಕಾಲನ್ನು ಊರಿ ಆತನು ದೇವರಿಗೆ, ಸ್ವಾಮಿಗೆ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ನಾನು ಪಾಪಾತ್ಮನು, ನನ್ನ ಕ್ಷಮಿಸಿ ಎಂಬುದು. ಅಲ್ಲಿ ಒಂದು ಪರಿಚಾಲಕನ ಬಂದು ಹೇಳ್ತಾ ಇದ್ದಾನೆ, ಅಯ್ಯ ಸಮಯವಾಗ್ತಾ ಇದೆ, ನೀವು ಹೊರಟು ಹೋಗ್ರಿ, ನಾ ದೇವಾಲಯದ ಬಾಗಿಲನ್ನು ಚಾವಿ ಹಾಕ್ಬೇಕು, ಸ್ವಲ್ಪ ತಾಳಿಕೋ. ಯೇಸುವಿನ ನೋಟ ನನ್ನ ನೋಟದೊಂದಿಗೆ ಅದು ಒಂದಾಗ್ತಾ ಇದೆ. ಏನೋ ಒಂದು ಬದಲಾವಣೆ ನನ್ನಲ್ಲಿ ಆತನ ಸ್ವರ ನನಗೆ ನಾನು ಕೇಳಿಸ್ಕೊತಾ ಇದ್ದೇನೆ. ಪ್ರಿಯರೇ, ಆ ಸ್ವರವನ್ನು ನೀನು ಎಷ್ಟು ವರ್ಷದಿಂದ ಕೇಳ್ಕೊಂಡು ಬರ್ತಾ ಇದ್ದಿ? ನಿತ್ಯವಾದಂಥ ಸಮಾಧಾನ ಶಾಂತಿ ನಿನಗೆ ಬೇಕಾದರೆ ಯೇಸುವಿನ ಬಳಿಗೆ ಹೊರಟು ಬಾ. ಪಾಪದಿಂದ ಶಾಪದಿಂದ ಬಿಡುಗಡೆ ಬೇಕಾದರೆ ಹಿಂದೆ ನೀನು ಯೇಸುವಿನ ಬಳಿಗೆ ಹೊರಟು ಬಾ. ಕೊನೆಯವರೆಗೆ ಆ ನಿತ್ಯ ಜೀವನ ಹೊಂದಿಕೊಳ್ಳಬೇಕಾದರೆ ನಿನಗೆ ಯೇಸುವಿನ ಅವಶ್ಯಕತೆ ಇದೆ. ಯೇಸುವಿನ ಬಳಿಗೆ ಹೊರಟು ಬಾ. ಕಣ್ಣುಗಳು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳ. ಕರೆಯುತ್ತಾನೆ ಯೇಸು ನಿನ್ನನ್ನೇ, ಔತಣಕ್ಕೆ ಕರೆಯುತ್ತಾನೆ. ಕರೆಯುತ್ತಾನೆ ಯೇಸು ನಿನ್ನನ್ನೇ, ಔತಣಕ್ಕೆ ಕರೆಯುತ್ತಾನೆ. ಆತನೊಂದಿಗೆ ಐಕ್ಯವಾಗಿರಲು ಔತಣಕ್ಕೆ ಕರೆಯುತ್ತಾನೆ. ಆತನೊಂದಿಗೆ ಐಕ್ಯವಾಗಿರಲು ಔತಣಕ್ಕೆ ಕರೆಯುತ್ತಾನೆ. ಕರೆಯುತ್ತಾನೆ ಯೇಸು ನಿನ್ನನ್ನೇ, ಔತಣಕ್ಕೆ ಕರೆಯುತ್ತಾನೆ. ಸಿದ್ಧನಾಗಿದ್ದೀಯಾ? ಯೇಸುವಿನ ಕ್ರೂಜಿತನಾದಂಥ ಆ ಯೇಸುವಿನ ಸ್ವರವನ್ನು ಕೇಳಲ್ಪಟ್ಟಿರುವಾಗ ನೀನು ಹಿಂದೆ ಆತನ ಬಳಿಗೆ ಹೊರಟು ಬಾ. ಕರ್ತನೇ, ಸಮಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯವನ್ನು ದಾನ ಮಾಡಿದ್ದೇವೆ ಸ್ವಾಮಿ. ಅನೇಕರು ಅದನ್ನು ಕೇಳಿದ್ದಾರೆ ಸ್ವಾಮಿ. ಅನೇಕರು ಕೇಳಿದಾಗ ಅದನ್ನು ಅಲಕ್ಷ್ಯ ಮಾಡದೆ, ತಾತ್ಸಾರ ಮಾಡದೆ, ವಾಕ್ಯದಂತೆ ನಡೆಯುವುದಕ್ಕೆ ನಿನ್ನ ಕೃಪೆಯನ್ನು ಕೊಡು ಸ್ವಾಮಿ. ಘನವನ್ನು, ಮಾನವನ್ನು, ಮಹಿಮೆಯನ್ನು ನನಗೆ ಮಾತ್ರ ಸಮರ್ಪಿಸ್ತೇವೆ ಸ್ವಾಮಿ. ಆಮೇನ್, ಆಮೇನ್. ಕ್ರೂಜಿತನಾದ ಯೇಸುವಿನ ಕರೆ ಎಂಬ ಅಂಶದ ಮೇಲೆ ಉತ್ತಮವಾದ ಸಂದೇಶವನ್ನು ನೀಡಿದಂಥ ಸಹೋದರ ದಿವಾಕರ್ ಅವರಿಗೆ ಧನ್ಯವಾದಗಳು. ಕೊನೆಯದಾಗಿ ಹಾಡುವ ಸಂಗೀತಗಳಲ್ಲಿ 215ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 215 ಮೊದಲಿನ 2 ಚರಣಗಳನ್ನು ಹಾಡಿಕೊಳ್ಳೋಣ. ಕ್ರಿಸ್ತೇಸು ಕರೆದ ಪಾಪಾತ್ಮನೆ, ಈಗೀಗ ಕರೆದ ಕೇಳ್ಪಾಪಿ.
ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಈ ಬಾನುಲಿಯ ಮೂಲಕ, ಜಾಲತಾಣದ ಮೂಲಕ ಈ ಆರಾಧನೆಯಲ್ಲಿ ಭಾಗಿಗಳಾದಂಥ ಪ್ರತಿಯೊಬ್ಬ ಮಕ್ಕಳ ಸಂಗಡ ನಿರಂತರವೂ ನೆಲೆಯಾಗಿರಲಿ. ಆಮೆನ್.